In Revelation chapter 1 and verse 18, ಪ್ರಕಟಣೆ 1:18ನೇ ವಾಕ್ಯದಲ್ಲಿ Jesus said, I was dead, ಯೇಸು ಹೇಳಿದರು, ನಾನು ಸತ್ತವನಾದೇನು, but I am alive evermore. ನಾನು ಯುಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿದ್ದೇನೆ. And in John 11:25 he says, ಯೋಹಾನ 11:25ರಲ್ಲಿ I am the life, ನಾನೇ ಜೀವವು, I am the resurrection. ನಾನೇ ಪುನರುತ್ಥಾನವು. He who walks after me, though he were dead, yet he shall live. ನನ್ನ ಹಿಂದೆ ನಡೆಯುವವನು ಅವನು ಸತ್ತರೂ ಬದುಕುವನು ಎಂದು ಹೇಳುತ್ತಾನೆ. In the resurrection of Jesus, ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ his earthly body was sown, ಆತನ ಶಾರೀರಿಕ ದೇಹವು ಬಿತ್ತಲ್ಪಟ್ಟಿತು, but it rose up as a spiritual body, ಆದರೆ ಆತ್ಮಿಕ ದೇಹವಾಗಿ ಪುನರುತ್ಥಾನವಾಯಿತು, as a glorified body. ಮಹಿಮೆ ಉಳ್ಳ ಶರೀರವಾಗಿ. That's what you read in 1 Corinthians 15:42 and 43. ಮೊದಲನೇ ಕೊರಿಂಥ 15:42-43ನೇ ವಾಕ್ಯದಲ್ಲಿ ಅದು ನೋಡುತ್ತೇವೆ. But when Jesus rose up, ಯೇಸು ಎದ್ದಾಗ, as he had a glorified body, ಆತನ ಮಹಿಮೆ ಶರೀರ ಹೊಂದಿದಾಗ his disciples, his followers could not recognize him. ಆತನ ಶಿಷ್ಯರು ಆತನ ಗುರುತು ಹಿಡಿಯಲಿಲ್ಲ. Even today, my friends, ಇಂದು ಕೂಡ ನನ್ನ ಸ್ನೇಹಿತರೆ, we say Jesus is alive, Jesus is alive, Jesus is alive. ಯೇಸು ಜೀವಿಸುತ್ತಾ ಇದ್ದಾರೆ, ಜೀವಿಸುವವರಾಗಿದ್ದಾರೆ ಎಂದು ಹೇಳುತ್ತೇವೆ. We rejoice over his resurrection, ಆತನ ಪುನರುತ್ಥಾನವನ್ನು ನೋಡಿ ಆನಂದಿಸುತ್ತೇವೆ. but we also cry, ಹೀಗೆಯೂ ಕೂಡ ಕೂಗುತ್ತೇವೆ, I am not able to find Jesus. ಯೇಸುವನ್ನು ಹುಡುಕಲಾಗುತ್ತಿಲ್ಲ. When we go through tears, ನಾವು ಕಣ್ಣೀರಿನಲ್ಲಿ ಹೋಗುವಾಗ, when we go through problems, ಸಮಸ್ಯೆಗಳಲ್ಲಿ ಹೋಗುವಾಗ, when we go through defeats, ನಾವು ಸೋಲಿನಲ್ಲಿ ಹೋಗುವಾಗ, when we go through the attacks of the wicked people, ದುಷ್ಟ ಜನರ ಆಕ್ರಮಣಗಳು ಎದುರಾದಾಗ, when we go through injustice, ಅನ್ಯಾಯದ ಮೂಲಕವಾಗಿ ಹೋಗುವಾಗ, when we go through losses, ನಷ್ಟಗಳಲ್ಲಿ ಹಾದು ಹೋಗುವಾಗ, we say, where are you, Lord? ಎಲ್ಲಿದ್ದೀಯಾ ಕರ್ತನೆ, Where are you, Lord? ಎಲ್ಲಿದ್ದೀಯಾ ಕರ್ತನೆ. Though he is by our side, ನಮ್ಮ ಪಕ್ಷದಲ್ಲಿ ಆತನಿದ್ದರೂ ಕೂಡ, and though we believe that he is in us, ನಮ್ಮೊಳಗೆ ಆತನ ಇದ್ದಾನೆಂದು ನಂಬಿದರೂ ಕೂಡ, we are not able to see, ಅವನ ನೋಡುವುದಕ್ಕೆ ಆಗುತ್ತಿಲ್ಲ, we are not able to experience. ಅನುಭವಿಸುವುದಕ್ಕೆ ಆಗುತ್ತಿಲ್ಲ. But tonight, ಆದರೆ ಇಂದು ರಾತ್ರಿ you are going to see, ಆತನ ನೀವು ನೋಡುತ್ತೀರಿ, you are going to experience, ಆತನ ಅನುಭವಿಸುವಿರಿ. you are going to experience him as a glorified Jesus, ಮಹಿಮೆಯುಳ್ಳ ಯೇಸುವಾಗಿ ನೀವು ಆತನನ್ನು ಅನುಭವಿಸುವಿರಿ. no more in the flesh. ಶರೀರದಲ್ಲಿ ಅಲ್ಲ. Look at Mary Magdalene, ಮಗ್ದಲದ ಮರಿಯಳನ್ನು ನೋಡಿರಿ. John chapter 20 and verse 11. ಯೋಹಾನ 20:11ನೇ ವಾಕ್ಯದಲ್ಲಿ, She runs on Sunday morning, resurrection morning, to the grave of Jesus. ಪುನರುತ್ಥಾನ ಆ ಭಾನುವಾರ ಮುಂಜಾನೆ ಯೇಸುವಿನ ಸಮಾಧಿಯ ಬಳಿಗೆ ಆಕೆ ಓಡಿ ಹೋಗುತ್ತಾಳೆ. Doesn't find the body of Jesus in the tomb. ಸಮಾಧಿಯಲ್ಲಿ ಯೇಸುವಿನ ಶರೀರ ಕಾಣಲಿಲ್ಲ. His clothes are there, ಆತನ ಬಟ್ಟೆಗಳಲ್ಲಿದ್ದವು, but no Jesus. ಅಲ್ಲಿ ಯೇಸು ಇಲ್ಲ, No Jesus. ಯೇಸು ಇಲ್ಲ. And she begins to cry, ಆಕೆ ಅಳುವುದಕ್ಕೆ ಪ್ರಾರಂಭಿಸ್ತಾಳೆ. where is Jesus? ಯೇಸು ಎಲ್ಲಿದ್ದಾರೆ, Where is Jesus? ಯೇಸು ಎಲ್ಲಿದ್ದಾರೆ, Where is Jesus? ಯೇಸು ಎಲ್ಲಿದ್ದಾರೆ. Jesus stands right behind her ಯೇಸು ಆಕೆ ಹಿಂದೆ ನಿಂತಿದ್ದಾರೆ with a glorified body, ಮಹಿಮೆಯುಳ್ಳ ಶರೀರದಿಂದ. but she could not recognize Jesus. ಆಕೆ ಗುರುತು ಹಿಡಿಯಲಿಲ್ಲ. She could not see Jesus. ಯೇಸುವನ್ನು ಆಕೆ ನೋಡಲಿಲ್ಲ. There was a mother ಒಬ್ಬ ತಾಯಿದ್ದಳು, who lost her beloved 7-year-old son. 7 ವರ್ಷದ ಪ್ರಿಯ ಮಗನನ್ನು ಕಳೆದುಕೊಂಡಳು. She went and buried him, ಆಕೆ ಅವನನ್ನು ಸಮಾಧಿ ಮಾಡಿದಳು. came back home, ಮತ್ತೆ ಮನೆಗೆ ಬಂದಳು. and entered the room of her dear darling 7-year-old son who had died. 7 ವರ್ಷದ ಪ್ರಿಯ ಮಗನ ಆ ಕೋಣೆ ಒಳಗೆ ಪ್ರವೇಶಿಸಿದಳು. She looked at his clothes. ಆಕೆ ಅವನ ಬಟ್ಟೆಗಳನ್ನು ನೋಡಿದಳು. In the shelf, the clothes of darling son was there. ಪ್ರಿಯ ಮಗನ ವಸ್ತ್ರಗಳು ಕಪಾಟಿನಲ್ಲಿದ್ದವು. His football was there. ಅವನ ಫುಟ್ಬಾಲ್ ಅಲ್ಲಿತ್ತು. His geometry set was there. ರೇಖಾಗಣಿತ ಪೆಟ್ಟಿಗೆ ಅಲ್ಲಿತ್ತು. His iPad was there. ಐಪ್ಯಾಡ್ ಕೂಡ ಅಲ್ಲಿತ್ತು. She touched everything. ಎಲ್ಲವನ್ನೂ ಆಕೆ ಮುಟ್ಟಿದಳು. But then she cried, ಆಕೆ ಅಳುತ್ತಾಳೆ, I have my son's things, but I don't have my son. ನನ್ನ ಮಗನ ವಸ್ತುಗಳಿವೆ, ಆದರೆ ನನ್ನ ಮಗನು ಅಲ್ಲಿ ಇಲ್ಲ. Where have you gone, my darling son? ನನ್ನ ಪ್ರಿಯ ಮಗ, ನೀನು ಎಲ್ಲಿ ಹೋದಿಯಾ? In the same way, Mary Magdalene cried, ಮಗ್ದಲನ ಮರಳು ಅದೇ ರೀತಿಯಾಗಿ ಅತ್ತಳು, my darling Jesus, ಯೇಸುವೆ ನೀನು ಎಲ್ಲಿದ್ದೀಯಾ? where have you gone? ನೀನು ಎಲ್ಲಿ ಹೋಗಿದೀಯಾ? Where have you gone? ನೀನು ಎಲ್ಲಿ ಹೋಗಿದೀಯಾ? But ಆದರೆ he was standing right behind her. ಆದರೆ ಆಕೆ ಹಿಂದುಗಡೆ ಯೇಸು ನಿಂತಿದ್ದರು. Right behind her. ಆಕೆ ಹಿಂದೆಯೇ. Her tears, tears, tears made her blind. She could not see the glorified Jesus. ಆಕೆ ಬಹಳ ಕಣ್ಣೀರು ಕುರುಡಳನ್ನಾಗಿ ಮಾಡಿತ್ತು. ಆಕೆ ಮಹಿಮೆಯುಳ್ಳ ಯೇಸುವನ್ನು ಕಾಣಲಿಲ್ಲ.
Your tears also over your losses may be blocking you from seeing the glorified resurrection Jesus tonight. ನಿಮ್ಮ ಕಣ್ಣೀರು ಕೂಡ ನಿಮ್ಮನ್ನು ನಿರ್ಬಂಧಿಸಿ ಮಹಿಮೆ ಉಳ್ಳ ಯೇಸುವನ್ನು ಕಾಣದಂತೆ ಮಾಡುತ್ತಿರಬಹುದು. And the resurrected Jesus Christ is here. ಪುನರುತ್ಥಾನ ಹೊಂದಿದಂತ ಯೇಸು ಎಲ್ಲಿದ್ದಾರೆ? The same Jesus who came to Mary Magdalene, ಮಗ್ದಲದ ಮರಿಯಳ ಬಳಿಗೆ ಬಂದಂತ ಅದೇ ಯೇಸು wiped away her tears. ಅವಳ ಕಣ್ಣೀರನ್ನು ಒರೆಸಿದನು. Bible says ಸತ್ಯವೇದವು ಹೇಳುತ್ತದೆ, He will wipe away tears from all faces. ಆತನು ಎಲ್ಲರ ಕಣ್ಣೀರುಗಳನ್ನು ಒರೆಸುವನು. From all faces. ಎಲ್ಲರ ಕಣ್ಣೀರನ್ನು. So that the tears will not block our eyes to see the glorified Jesus. ಮಹಿಮೆಯುಳ್ಳ ಯೇಸುವನ್ನು ಕಾಣದಂತೆ ಆ ಕಣ್ಣೀರುಗಳು ನಮ್ಮನ್ನು ನಿರ್ಬಂಧಿಸುವುದಿಲ್ಲ. Tonight He will wipe away your tears. ಇಂದು ರಾತ್ರಿ ನಿಮ್ಮ ಕಣ್ಣೀರನ್ನು ಆತನು ಒರೆಸುತ್ತಾನೆ. He will wipe away your tears. ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ. There is a sister here called Martha. That's what the Holy Spirit tells me. ಇಲ್ಲಿ ಒಬ್ಬ ಸಹೋದರಿ ಮಾರ್ತಾ ಎಂಬುವಳಿದ್ದಾಳೆ. ಪವಿತ್ರಾತ್ಮ ನನಗೆ ಹೇಳುತ್ತಿದ್ದಾರೆ, Martha, you have a problem in your kidney. ಮಾರ್ತಾ, ನಿಮಗೆ ಮೂತ್ರಪಿಂಡದ ಸಮಸ್ಯೆ ಇದೆ. And you're suffering. ನೀವು ಕಷ್ಟಪಡುತ್ತಿದ್ದೀರಾ. And you're saying, Lord, where are you? ಕರ್ತನೇ, ನೀನು ಎಲ್ಲಿದ್ದೀಯ ಎಂದು ಕೇಳುತ್ತಿದ್ದೀರಿ. The demon powers are tormenting me. ದುರಾತ್ಮಗಳು ನನ್ನನ್ನು ಪೀಡಿಸುತ್ತಿವೆ. I don't feel you, but the powers of darkness are around me. ನನ್ನ ಸುತ್ತಲೂ ಕತ್ತಲೆಯ ಶಕ್ತಿಗಳಿವೆ, ನಾನು ನಿನ್ನನ್ನು ಅನುಭವಿಸುತ್ತಿಲ್ಲ. Martha, Holy Spirit is coming upon you right now. ಈಗಲೇ ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತಿದ್ದಾನೆ. Your kidneys are being touched by the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮ ಮೂತ್ರಪಿಂಡಗಳು ಮುಟ್ಟಲ್ಪಡುತ್ತಿವೆ. Rise up and be healed. ಎದ್ದು ಗುಣವಾಗಿರಿ. Then, my friend, ಅದೇ ರೀತಿಯಾಗಿ ಸ್ನೇಹಿತರೆ, He wipes away tears from our eyes. ಆತನು ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ. He wipes away tears from our eyes. ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ. And He makes us see Jesus. ಯೇಸುವನ್ನು ನೋಡುವಂತೆ ಮಾಡುತ್ತಾನೆ. But ಆದರೆ Jesus did one thing. ಯೇಸು ಇಲ್ಲಿದ್ದರೆ ಒಂದು ಕಾರ್ಯ ಮಾಡುವುದಕ್ಕಾಗಿ He called her name. ಆಕೆ ಹೆಸರು ಹಿಡಿದು ಕರೆದರು. He called her name. ಆಕೆ ಹೆಸರು ಕರೆದರು. What did He say? ಆತನು ಏನು ಹೇಳಿದನು? Mary. ಮರಿಯಳೇ, Mary. ಮರಿಯಳೇ, Mary. ಮರಿಯಳೇ. And she turned. ಆಕೆ ತಿರುಗಿ ನೋಡಿದಾಗ She said, nobody would call my name. ನನ್ನ ಹೆಸರು ಯಾರು ಕರೆಯುವುದಿಲ್ಲ. Only Jesus. ಯೇಸು ಮಾತ್ರ. Only Jesus. ಯೇಸು ಮಾತ್ರ. Only Jesus. ಯೇಸು ಮಾತ್ರ. And she said, my Lord. ಆಕೆ ನನ್ನ ಗುರುವೇ, ಕರ್ತನೇ ಎಂದು ಹೇಳಿದಳು. My teacher. ನನ್ನ ಯೇಸುವೆ, My teacher. ನನ್ನ ಯೇಸುವೆ. And she saw Jesus. ಮತ್ತು ಆಕೆ ಯೇಸುವನ್ನು ನೋಡಿದಳು. Tonight He will wipe away all your tears. ಇಂದು ರಾತ್ರಿ ನಿಮ್ಮ ಎಲ್ಲ ಕಣ್ಣೀರನ್ನು ಆತನು ಒರೆಸುವನು. And make you enjoy the glorified Jesus. ಮಹಿಮೆಯುಳ್ಳ ಯೇಸುವನ್ನು ನೀವು ಆನಂದಿಸುವಂತೆ ಮಾಡುತ್ತಾನೆ. Many times our tears come because of our sin. ಅನೇಕ ಸಾರಿ ನಮ್ಮ ಪಾಪದ ಕಾರಣದಿಂದಾಗಿಯೇ ಕಣ್ಣೀರು ಬರುತ್ತವೆ. And we are not able to see Jesus. ಯೇಸುವನ್ನು ನೋಡುವುದಕ್ಕೆ ಆಗುತ್ತಿಲ್ಲ. But tonight every sin will be removed by the power of God. ದೇವರ ಶಕ್ತಿಯಿಂದ ಎಲ್ಲ ಪಾಪಗಳು ಇಂದು ಹೋಗುತ್ತವೆ. Jesus removed the sins of Mary Magdalene and drove the devils out. ಮಗ್ದಲದ ಮರಿಯಳ ಪಾಪವನ್ನು ಯೇಸು ದೂರ ಮಾಡಿದರು ಮತ್ತು ಸೈತಾನನ ದೂರ ತಳ್ಳಿದರು. And her eyes could see the resurrected glorified Jesus. ಆಕೆ ಕಣ್ಣುಗಳು ಪುನರುತ್ಥಾನ ಹೊಂದಿದಂತ ಯೇಸುವನ್ನು ನೋಡಿದವು. There was a man called Ramesh Singh. ರಮೇಶ್ ಸಿಂಗ್ ಎನ್ನುವಂತ ವ್ಯಕ್ತಿ ಇದ್ದರು. He was in the army. ಅವರು ಸೈನ್ಯದಲ್ಲಿದ್ದರು. And ಮತ್ತು he retired from the army. ಮತ್ತು ಸೈನ್ಯದಿಂದ ನಿವೃತ್ತಿ ಹೊಂದಿದರು. Until then he had a wonderful family life. ಅದಾದ ನಂತರ ಅವರು ಒಳ್ಳೆಯ ಕುಟುಂಬ ಜೀವಿತ ನಡೆಸುತ್ತಿದ್ದರು. But after that, when he joined the job, he began to drink with his friends. ಅದಾದ ನಂತರ ಒಂದು ಉದ್ಯೋಗಕ್ಕೆ ಸೇರಿಕೊಂಡು ಕುಡಿತದ ಒಂದು ವ್ಯಸನಕ್ಕೆ ಒಳಗಾದರು. He became an alcoholic. ಅವನು ಮದ್ಯ ವ್ಯಸನಿಯಾದನು. And there was fight in the home. ಕುಟುಂಬಗಳಲ್ಲಿ ಬಹಳ ಜಗಳವಾಗುತ್ತಿತ್ತು. Beatings. ಹೊಡೆತಗಳು. The children would be in fear and cry in fear. ಮಕ್ಕಳು ಭಯದಲ್ಲಿ ಇದ್ದುಕೊಂಡು ಕೂಗಾಡುತ್ತಾರೆ. They lost the finances. ಹಣವನ್ನು ಕೂಡ ಕಳೆದುಕೊಂಡರು. No peace. ಶಾಂತಿ ಇಲ್ಲ. And the woman cried, the wife cried. ಪತ್ನಿಯು ಬಹಳವಾಗಿ ಅತ್ತಳು. And said, I have no hope. ನನಗೆ ಯಾವ ನಿರೀಕ್ಷೆ ಇಲ್ಲ. My husband is an alcoholic. ನನ್ನ ಪತಿ ಮದ್ಯ ವ್ಯಸನಿಯಾಗಿದ್ದಾರೆ. My family is finished. ನನ್ನ ಕುಟುಂಬ ಕೊನೆಗೊಂಡಿದೆ. The future of my children are finished. ನನ್ನ ಮಕ್ಕಳ ಭವಿಷ್ಯ ಕೊನೆಗೊಂಡಿದೆ. Just then the Jesus Calls meeting was arranged and I went to Nagpur along with Sister Evangeline. ಅಲ್ಲಿ ಯೇಸು ಕರೆಯುತ್ತಾನೆ ಪ್ರಾರ್ಥನೆ ಕೂಟ ಏರ್ಪಡಿಸಲಾಗಿತ್ತು. ಸಹೋದರಿ ಇವಾಂಜಲಿನೊಂದಿಗೆ ನಾನು ನಾಗ್ಪುರ್ ಕೂಟಕ್ಕೆ ಹೋದೆನು.
She somehow pulled her husband to the meeting. ಆಕೆ ಹೇಗೋ ಮಾಡಿ ತನ್ನ ಪತಿಯನ್ನು ಆ ಕೂಟದಲ್ಲಿ ಕರೆದುಕೊಂಡು ಬಂದಿದ್ದಳು. And the first night itself I began to pray for God to release people from alcoholism. ಮೊದಲ ರಾತ್ರಿಯಲ್ಲಿಯೇ ಮದ್ಯವ್ಯಸನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೆನು. She held on to her husband's hands. ಆಕೆಯ ಪತಿಯ ಕೈಗಳನ್ನು ಹಿಡಿದುಕೊಂಡು. He didn't understand anything. ಅವನಿಗೆ ಏನು ಅರ್ಥವಾಗಲಿಲ್ಲ. But she was crying, Jesus, remember my husband. ನನ್ನ ಪತಿಯನ್ನು ನೆನಪು ಮಾಡಿಕೊ ಎಂದು ಕೂಗುತ್ತಿದ್ದಳು. And suddenly I said, ತಕ್ಷಣವಾಗಿ ನಾನು ಹೇಳಿದೆ, the Holy Spirit tells me there is a person called Ramesh. ರಮೇಶ್ ಅನ್ನುವಂತ ವ್ಯಕ್ತಿ ಇಲ್ಲಿ ಇದ್ದಾರೆ ಎಂದು ಪವಿತ್ರಾತ್ಮ ನನಗೆ ಹೇಳುತ್ತಾನೆ. You are an alcoholic. ನೀನು ಮದ್ಯವ್ಯಸನಿ. You are in the ground. ನೀನು ಮೈದಾನದಲ್ಲಿದ್ದೀಯಾ. The blessings of Jesus are coming. ಯೇಸು ಕ್ರಿಸ್ತನ ಆಶೀರ್ವಾದಗಳು ಬರುತ್ತಿವೆ. He is releasing you and giving you a blessed life. ನಿನಗೆ ಬಿಡುಗಡೆ ಮಾಡಿ ನಿನಗೆ ಆಶೀರ್ವಾದ ಜೀವಿತ ಕೊಡುತ್ತಿದ್ದಾನೆ. Come to Jesus. ಯೇಸುವಿನ ಬಳಿಗೆ ಬಾ. Come to Jesus. ಯೇಸುವಿನ ಬಳಿಗೆ ಬಾ. Come to Jesus. ಯೇಸುವಿನ ಬಳಿಗೆ ಬಾ. The man felt the power of God. ದೇವರ ಶಕ್ತಿಯನ್ನು ಆ ವ್ಯಕ್ತಿ ಅನುಭವಿಸಿದನು. And he was amazed for his name to be called. ಆತನ ಹೆಸರು ಕರೆಯಲ್ಪಟ್ಟದಕ್ಕಾಗಿ ಅವನು ಆಶ್ಚರ್ಯಪಟ್ಟನು. He came running to the platform. ವೇದಿಕೆ ಕಡೆಗೆ ಓಡುತ್ತಾ ಬಂದನು. And before everybody he said, ಎಲ್ಲರ ಮುಂದೆ ಆತನು ಹೇಳಿದನು, I am an alcoholic. ನಾನು ಮದ್ಯವ್ಯಸನಿಯಾಗಿದ್ದೇನು. But today I give my life to Jesus. ಇಂದು ನನ್ನ ಜೀವಿತ ಯೇಸುವಿಗೆ ಕೊಟ್ಟಿದ್ದೇನು. I asked for his forgiveness. ಆತನ ಕ್ಷಮೆಗಾಗಿ ನಾನು ಕೇಳಿದೆನು. Before nearly 2 lakhs of people he said that. 2 ಲಕ್ಷ ಜನರ ಮುಂದೆ ಅದನ್ನು ಆತನು ಹೇಳಿದನು. And as I prayed over him, ಆತನ ಮೇಲನ್ನು ಪ್ರಾರ್ಥಿಸಿದಾಗ God's grace of salvation came upon him. ದೇವರ ಕೃಪಾ ರಕ್ಷಣೆ ಅವನ ಮೇಲೆ ಬಂತು. He was free from alcohol. ಅವನು ಮದ್ಯವ್ಯಸನದಿಂದ ಬಿಡುಗಡೆ ಹೊಂದಿದನು. And he went back. ಆತನು ತಿರುಗಿ ಹೋಗಿ The family began to love the Lord. ಕುಟುಂಬ ದೇವರನ್ನು ಪ್ರೀತಿಸುವುದಕ್ಕೆ ತೊಡಗಿತ್ತು. And today the 2 children have become engineers. ಇಂದು ಇಬ್ಬರು ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ. One is employed in Dubai, one in India. ದುಬೈಯಲ್ಲಿ ಒಬ್ಬರು, ಭಾರತದಲ್ಲಿ ಒಬ್ಬರು ಕೆಲಸ ಮಾಡುತ್ತಿದ್ದಾರೆ. That's the picture, recent picture taken. ಅಲ್ಲಿ ಈಗಿನ ಚಿತ್ರಗಳನ್ನು ನೋಡಿರಿ. How honorable that family has become. ಆ ಕುಟುಂಬ ಎಂತ ಮಾನವನು ಹೊಂದಿತ್ತು. Jesus will wipe away your tears. ನಿಮ್ಮ ಕಣ್ಣೀರನ್ನು ಯೇಸು ಒರೆಸುತ್ತಾರೆ. For you to see the glorified Jesus. ಮಹಿಮೆಯುಳ್ಳ ಯೇಸುವನ್ನು ನೀವು ನೋಡುವಂತೆ He will wipe away tears from all faces. ಎಲ್ಲರ ಕಣ್ಣೀರನ್ನು ಆತನು ಒರೆಸುತ್ತಾನೆ. Even today, ಇಂದು ಕೂಡ if you are crying out for your sin, ನಿಮ್ಮ ಪಾಪಕ್ಕಾಗಿ ನೀವು ಕೂಗುತ್ತಿರುವುದಾದರೆ, if you are crying out for somebody in your family, ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬರಿಗಾಗಿ ಅಳುತ್ತಿರುವುದಾದರೆ, glorified Jesus is here. ಮಹಿಮೆಯುಳ್ಳ ಯೇಸು ಇಲ್ಲಿದ್ದಾರೆ. He will call you by name. ಆತ ನಿಮ್ಮ ಹೆಸರು ಹಿಡಿದು ಕರೆಯುತ್ತಾನೆ. Make you his child. ಆತನ ಮಗುವಾಗಿ ಮಾಡುತ್ತಾನೆ. Just hand over your life into the hands of Jesus. ಯೇಸು ಕ್ರಿಸ್ತನ ಹಸ್ತಗಳ ನಿಮ್ಮನ್ನು ಒಪ್ಪಿಸಿಕೊಡಿರಿ. Here is my son Samuel Dinakaran to pray with you that God will wipe away tears and heal your sins. ಇಲ್ಲಿ ನನ್ನ ಮಗನಾದ ಸಾಮುವೇಲ್ ದಿನಕರನ್ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕೆ ಇದ್ದಾರೆ, ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ. Let us look up to Jesus right now. ಈಗ ಯೇಸುವನ್ನೇ ನೋಡೋಣ. Even today Jesus is here. ಇಂದು ಕೂಡ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. Searching our hearts. ನಮ್ಮ ಹೃದಯವನ್ನು ಹುಡುಕುತ್ತಿದ್ದಾರೆ. Searching every heart. ಪ್ರತಿ ಹೃದಯ ಹುಡುಕುತ್ತಿದ್ದಾರೆ. Submit your heart. ನಿಮ್ಮ ಹೃದಯ ಯೇಸುವಿಗೆ ಒಪ್ಪಿಸಿಕೊಡಿರಿ. Yes, he is showing you your heart. ನಿಮಗೆ ನಿಮ್ಮ ಹೃದಯವನ್ನು ಆತನು ತೋರಿಸುತ್ತಿದ್ದಾನೆ. You have been wandering in sin. ಪಾಪದಲ್ಲಿ ಅಲೆದಾಡುತ್ತಾ ನೀವು ಅಲ್ಲಿ ಆತನನ್ನು ಹುಡುಕುತ್ತಿದ್ದೀರಿ. Wandering in worries. ಚಿಂತೆಯಲ್ಲಿ ಅಲೆದಾಡುತ್ತಿದ್ದೀರಿ. Wandering in sorrow. ದುಃಖದಲ್ಲಿ ಅಲೆದಾಡುತ್ತಿದ್ದೀರಿ. Not able to find Jesus. ಯೇಸುವನ್ನು ಕಾಣುವುದಕ್ಕೆ ಆಗುತ್ತಿಲ್ಲ. You have come looking for him today. ಇಂದು ಆತನ ಹುಡುಕುವುದಕ್ಕಾಗಿ ಬಂದಿದ್ದೀರಿ. Today Jesus is here. ಯೇಸು ಇಂದು ಇಲ್ಲಿದ್ದಾರೆ. To show himself to you. ತನ್ನನ್ನು ತಾನೇ ತೋರ್ಪಡಿಸಿಕೊಳ್ಳುವುದಕ್ಕಾಗಿದ್ದಾನೆ. Show himself to you. ನಮಗೆ ಆತನು ತೋರ್ಪಡಿಸಿಕೊಳ್ಳುತ್ತಾನೆ. To wipe away every tear from your eye. ನಿಮ್ಮ ಕಣ್ಣೀರನ್ನು ಆತನ ಒರೆಸುವುದಕ್ಕಾಗಿಯೇ. And to turn your sorrow into joy. ನಿಮ್ಮ ದುಃಖವು ಆನಂದಕ್ಕೆ ತಿರುಗುವಂತೆ ಆತನು ಮಾಡುತ್ತಾನೆ. Give your heart to Jesus. ನಿಮ್ಮ ಹೃದಯ ಯೇಸುವಿಗೆ ಕೊಡಿರಿ. Oh, he has claimed victory over every sin on the cross. ಶಿಲುಬೆ ಮೇಲೆ ಎಲ್ಲ ಪಾಪದ ಮೇಲೆ ಆತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. Victory over every worry. ಎಲ್ಲ ಚಿಂತೆಯ ಮೇಲೆ ಜಯ. Over every sorrow. ಎಲ್ಲ ದುಃಖದ ಮೇಲೆ ಜಯ. Over every shame. ಎಲ್ಲ ನಾಚಿಕೆಯ ಮೇಲೆ. Over every pain. ಎಲ್ಲ ನೋವಿನ ಮೇಲೆ. Every sickness he has destroyed on the cross. ಶಿಲುಬೆಯ ಮೇಲೆ ಎಲ್ಲ ರೋಗವನ್ನು ಆತನು ನಾಶ ಮಾಡಿದ್ದಾನೆ. He has defeated death on the cross. ಆತನ ಶಿಲುಬೆಯನ್ನು ನೋಡು.
Yes, right now look up to Jesus. ಈಗಲೇ ಯೇಸುವನ್ನೇ ನೋಡಿರಿ. As Mary's eyes open to see Jesus. ಯೇಸುವನ್ನು ನೋಡುವುದಕ್ಕಾಗಿ ಮರಿಯಳ ಕಣ್ಣುಗಳು ತೆರೆಯಲ್ಪಟ್ಟಂತೆ. Open your eyes. ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. Open your eyes. ನಿಮ್ಮ ಕಣ್ಣುಗಳು ತೆರೆಯಲಿ. To see Jesus. ಯೇಸುವನ್ನು ನೋಡುವುದಕ್ಕಾಗಿ. Jesus. ಯೇಸು. The resurrected Savior. ಪುನರುತ್ಥಾನ ಹೊಂದಿದ ರಕ್ಷಕನು. The one who loves you. ನಿಮ್ಮನ್ನು ಪ್ರೀತಿ ಮಾಡುವಾತನು. The one who forgives you. ನಿಮ್ಮನ್ನು ಕ್ಷಮಿಸುವಾತನು. The one who creates a way for you. ನಿಮಗಾಗಿ ಮಾರ್ಗಗಳನ್ನು ಸಿದ್ಧ ಮಾಡುವನು. The one who lifts you up. ನಿಮ್ಮನ್ನು ಮೇಲೆತ್ತುವವನು. Jesus is here. ಯೇಸು ಇಲ್ಲಿದ್ದಾರೆ. Look upon Jesus. ಯೇಸುವನ್ನೇ ನೋಡಿರಿ. Smile looking on Jesus. ಯೇಸುವನ್ನು ನೋಡಿ ಮುಗುಳ್ನಗೆ ಬೀರಿರಿ. Laugh with joy. ಆನಂದದಿಂದ ನಲಿಯಿರಿ. Let your sorrow be turned into joy today. ಇಂದು ನಿಮ್ಮ ದುಃಖವು ಹೋಗಿ ಆನಂದ ಬರಲಿ. Your tears are wiped away. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತಿವೆ. And He's putting a gladness in your heart. ನಿಮ್ಮ ಹೃದಯದಲ್ಲಿ ಆನಂದ ತುಂಬುತ್ತಿದ್ದಾನೆ. A smile on your face. ನಿಮ್ಮ ಮುಖದಲ್ಲಿ ಮುಗುಳ್ನಗೆ. The beauty of the Lord Jesus is shining upon you. ಯೇಸುವಿನ ಸುಂದರತೆ ನಿಮ್ಮ ಮೇಲೆ ಬೆಳಗುತ್ತಿದೆ. Shining upon you. ನಿಮ್ಮ ಮೇಲೆ ಬೆಳಗುತ್ತಿದೆ. The radiance of God. ದೇವರ ಕಿರಣಗಳು. Yes. ಹೌದು. Shine bright, Lord. ಪ್ರಕಾಶಿಸು ದೇವರೇ. Look upon the brilliance of Jesus. ಯೇಸುವಿನ ಪ್ರಕಾಶತೆಯನ್ನು ನೋಡಿರಿ. His light is coming upon you. ಆತನ ಬೆಳಕು ನಿನ್ನ ಮೇಲೆ ಬರುತ್ತಿದೆ. The darkness is scared and running away. ಕತ್ತಲೆಯು ಓಡಿ ಹೋಗುತ್ತಿದೆ. Every death is running away from your heart. ಎಲ್ಲ ಮರಣ ನಿಮ್ಮ ಹೃದಯದಿಂದ ಅದು ಓಡಿ ಹೋಗುತ್ತಿದೆ. Death and the devil is running away from your family. ನಿಮ್ಮ ಕುಟುಂಬದಿಂದ ಸೈತಾನನು ಓಡಿ ಹೋಗುತ್ತಿದ್ದಾನೆ. Running away from your life. ಓಡಿ ಹೋಗುತ್ತಿದ್ದಾನೆ. He is defeated. ಆತನೇ ಪೇತ್ರನು. The devil is defeated. ಪೇತ್ರನೊಂದಿಗೆ ದೇವರಿದ್ದಾನೆ. Rise up, Lord Jesus. ಕರ್ತನಾದ ಯೇಸುವೇ ಎದ್ದೇಳು. Into every heart. ಪ್ರತಿ ಹೃದಯದಲ್ಲಿ Rise up. ಎದ್ದೇಳು. Joy. ಆನಂದ. Joy of salvation. ರಕ್ಷಣಾನಂದ. True joy of salvation. ನಿಜವಾದ ರಕ್ಷಣಾನಂದ. Let it burn in their heart, Lord. ಅವರ ಹೃದಯದಲ್ಲಿ ತುಂಬಿಸು. Laugh with joy, my friend. ಆನಂದದಿಂದ ನಗಿರಿ ಸ್ನೇಹಿತರೆ. Every sorrow is being nailed to the cross right now. ಎಲ್ಲ ದುಃಖಗಳು ಈಗಲೇ ಬಿಟ್ಟು ಹೋಗುತ್ತಿವೆ. Don't cry anymore. ಈಗ ಅಳಬೇಡ. Laugh with joy. ಆನಂದದಿಂದ ನಗಿರಿ. Praise your Savior. ಕರ್ತನನ್ನು ಸ್ತುತಿಸಿರಿ. He has come for you. ಆತ ನಿಮಗಾಗಿ ಬಂದಿದ್ದಾನೆ. He has come for you. ನಿಮಗಾಗಿ ಬಂದಿದ್ದಾನೆ. Hold every hand, Lord. ಪ್ರತಿ ಕೈಯನ್ನು ಹಿಡಿ ಕರ್ತನೆ. Strengthen every heart. ಪ್ರತಿ ಹೃದಯ ಬಲಪಡಿಸು. The Holy Spirit fills you. ಪವಿತ್ರಾತ್ಮ ನಿಮ್ಮನ್ನು ತುಂಬುತ್ತಿದ್ದಾನೆ. He is here to stay with you. ನಿಮ್ಮೊಂದಿಗಿರುವುದಕ್ಕಾಗಿ ಆತ ನಿಲ್ಲಿದ್ದಾನೆ. Your sin is melting away. ನಿಮ್ಮ ಪಾಪ ಕರಗಿ ಹೋಗುತ್ತಿದೆ. Your addiction is melting away. ನಿಮ್ಮ ವ್ಯಸನ ಕರಗಿ ಹೋಗುತ್ತಿದೆ. It has no power over you. ಅದು ನಿಮ್ಮ ಮೇಲೆ ಶಕ್ತಿ ಹೊಂದಿಲ್ಲ. Be free, my young friend. ನನ್ನ ಯೌವನ ಸ್ನೇಹಿತನೇ, ಬಿಡುಗಡೆ ಹೊಂದು. Be free, every husband and every wife. ಪ್ರತಿ ಪತಿ ಪತ್ನಿ ಬಿಡುಗಡೆ ಹೊಂದಿರಿ. Be free in Jesus' name. ಯೇಸುವಿನ ನಾಮದಲ್ಲಿ ಸ್ವತಂತ್ರರಾಗಿರಿ. Every addiction's power is leaving. ಎಲ್ಲ ವ್ಯಸನದ ಶಕ್ತಿಗಳು ಬಿಟ್ಟು ಹೋಗುತ್ತಿವೆ. Broken. ಮುರಿದು ಹೋಗುತ್ತಿವೆ. Victory. ಜಯ. In the name of Jesus. ಯೇಸುವಿನ ನಾಮದಲ್ಲಿ. The Lord is risen. ಕರ್ತನು ಎದ್ದಿದ್ದಾನೆ. His glory is rising upon you. ನಿಮ್ಮ ಮೇಲೆ ಆತನ ಮಹಿಮೆ ಏಳುತ್ತಿದೆ. Rising upon you. ನಿಮ್ಮ ಮೇಲೆ ಏಳುತ್ತಿದೆ. Glorify your children, Lord. ನನ್ನ ಮಕ್ಕಳನ್ನು ಮಹಿಮೆ ಪಡಿಸು ಕರ್ತನೆ. Give them a new robe. ಹೊಸ ನಿಲುವಂಗಿ ಕೊಡು ಕರ್ತನೆ. Make their life sweet. ಅವರ ಜೀವಿತ ಮಧುರವಾಗಿ ಮಾಡು. Make your children beautiful, Lord. ನಿನ್ನ ಮಕ್ಕಳನ್ನು ಸುಂದರವಾಗಿ ಮಾಡು ಕರ್ತನೆ. You too are shining, my friends. ನೀವು ಬೆಳಗುತ್ತಿದ್ದೀರ ನನ್ನ ಸ್ನೇಹಿತರೆ. You too are shining like Jesus. ಯೇಸುವಿನಂತೆ ನೀವು ಬೆಳಗುತ್ತಿದ್ದೀರಿ. He's given you a robe of pure white. ಶುಭ್ರ ಬಿಳಿ ವಸ್ತ್ರದ ನಿಲುವಂಗಿಯನ್ನು ಆತ ನಿಮಗೆ ಕೊಟ್ಟಿದ್ದಾನೆ. Smile and wear it. ಅದನ್ನು ಹಾಕಿಕೊಂಡು ನಗಿರಿ. Wear it and laugh with joy. ಅದನ್ನು ಹಾಕಿಕೊಂಡು ಆನಂದ ಪಡಿರಿ. He has made you beautiful. ಆತ ನಿನ್ನನ್ನು ಸುಂದರವಾಗಿ ಮಾಡಿದ್ದಾನೆ. Joy. ಆನಂದ. Everlasting joy that can never be broken. ನಿತ್ಯವಾದ ಆನಂದ, ಅದು ಎಂದು ಮುರಿಯಲ್ಪಡುವುದಿಲ್ಲ. It's rising within your heart. ನಿಮ್ಮ ಹೃದಯದಲ್ಲಿ ಆತನು ಎದ್ದೇಳುತ್ತಿದ್ದಾನೆ. You are a new creation. ನೀವು ನೂತನ ಸೃಷ್ಟಿಯಾಗಿದ್ದೀರಿ. We will always praise you, Lord. ನಿನ್ನನ್ನೇ ಸ್ತುತಿಸುತ್ತೇವೆ ಕರ್ತನೇ. We will always see you, Lord. ನಿನ್ನನ್ನೇ ಯಾವಾಗಲೂ ನೋಡುತ್ತೇವೆ. We will always enjoy you, Lord. ನಿನ್ನನ್ನೇ ಯಾವಾಗಲೂ ಆನಂದಿಸುತ್ತೇವೆ ಕರ್ತನೇ. Glorify Him. ಆತನನ್ನೇ ಮಹಿಮೆ ಪಡಿಸಿರಿ. Praise Him. ಆತನನ್ನು ಸ್ತುತಿಸಿರಿ. In Jesus' name. ಯೇಸುವಿನ ನಾಮದಲ್ಲಿ. Jesus has come into your heart.
ಯೇಸು ನಿಮ್ಮ ಹೃದಯದಲ್ಲಿ ಬಂದಿದ್ದಾರೆ. Say, the resurrected Jesus is in me. ಪುನರುತ್ಥಾನ ಹೊಂದಿದಂತ ಯೇಸು ನನ್ನಲ್ಲಿದ್ದಾರೆ ಎಂದು ಹೇಳಿರಿ. Amen. Praise God. ಆಮೆನ್. ದೇವರಿಗೆ ಸ್ತೋತ್ರ. The disciples of Jesus, ಯೇಸು ಕ್ರಿಸ್ತನ ಶಿಷ್ಯರು, they also could not see the glorified Jesus. ಮಹಿಮೆಯುಳ್ಳ ಯೇಸುವನ್ನು ಅವರು ಕಾಣುವುದಕ್ಕೆ ಆಗಲಿಲ್ಲ. In John 20 and verse 19 and 20, ಯೋಹಾನ 20:19-20 they were full of fear. ಅವರು ಬಹಳ ಭಯಪಟ್ಟರು. Even though Jesus appeared, they could not recognize him. ಯೇಸು ಅವರ ಮುಂದೆ ಬಂದರೂ ಕೂಡ ಅವರ ಗುರುತನ್ನು ಹಿಡಿಯಲಿಲ್ಲ. In Luke 24 and verse 13, ಲೂಕ 24:13 Jesus was walking with two of them. ಇಬ್ಬರ ಜೊತೆಗೆ ಯೇಸು ನಡೆಯುತ್ತಿದ್ದರು. As the glorified resurrected Jesus, ಮಹಿಮೆಯುಳ್ಳ ಪುನರುತ್ಥಾನ ಹೊಂದಿದಂತ ಯೇಸು, they could not recognize him. ಅವರು ಅವನ ಗುರುತು ಹಿಡಿಯಲಿಲ್ಲ. Their eyes were blinded to see the resurrected Jesus. ಪುನರುತ್ಥಾನ ಹೊಂದಿದಂತ ಯೇಸುವನ್ನು ಕಾಣುವುದಕ್ಕಾಗಿ ಅವರು ಕುರುಡರಾಗಿದ್ದರು. Why? ಯಾಕೆ? Fear. ಭಯ, Fear. ಭಯ, Fear. ಭಯ. Maybe you are also caught up in fear. ನೀವು ಕೂಡ ಭಯದಲ್ಲಿರಬಹುದು. Fear about your job. ನಿಮ್ಮ ಉದ್ಯೋಗದ ಕುರಿತು ಭಯ, Fear about your studies. ನಿಮ್ಮ ವ್ಯಾಸಂಗದ ಕುರಿತು ಭಯ, Fear about your ministry even. ಸೇವೆ ಕುರಿತು ಭಯ, Fear about your family life. ನಿಮ್ಮ ಕುಟುಂಬ ಜೀವಿತ ಕುರಿತು ಭಯ, Fear about the future. ಭವಿಷ್ಯತ್ತಿನ ಕುರಿತು ಭಯ, Fear about your children. ಮಕ್ಕಳ ಕುರಿತು ಭಯ. Always fear, fear, fear. ಯಾವಾಗಲೂ ಭಯ, ಭಯ, ಭಯ. That stops us from seeing the resurrected Lord who gives us victory. ಜಯ ಕೊಡುವಂತ ಪುನರುತ್ಥಾನ ಹೊಂದಿದಂತ ಯೇಸುವನ್ನು ನೋಡುವುದಕ್ಕಾಗಿ ಅದನ್ನು ನಿಲ್ಲಿಸುವುದು. But Jesus walked with them. ಆದರೆ ಯೇಸು ಅವರೊಂದಿಗೆ ನಡೆದನು, Gave them the word of God. ಅವರಿಗೆ ದೇವರ ವಾಕ್ಯ ಕೊಟ್ಟನು, Then he appeared to them ಅವರಿಗೆ ಪ್ರತ್ಯಕ್ಷನಾದನು, and showed them his wounds. ಆತನ ಗಾಯಗಳನ್ನು ತೋರಿಸಿದನು. See my wounds in my side ನನ್ನ ಗಾಯಗಳನ್ನು ನೋಡಿರಿ, and believe me. ನನ್ನನ್ನು ನಂಬಿರಿ, Believe me. ನನ್ನನ್ನು ನಂಬಿರಿ. I have these wounds to heal you, my child. ನನಗೆ ಈ ಗಾಯಗಳು ಇರುವುದರಿಂದ ನಿನ್ನನ್ನು ಸ್ವಸ್ಥಪಡಿಸುತ್ತೇನೆ ಮಗುವೆ. I have wounds in my body to heal the wounds in your heart. ನನ್ನ ಶರೀರದಲ್ಲಿರುವ ಗಾಯಗಳಿಂದ ನಿನ್ನ ಹೃದಯದ ಗಾಯಗಳನ್ನು ವಾಸಿ ಮಾಡುತ್ತೇನೆ. The wounds that you have gone through because of the suffering of the world. ಈ ಲೋಕದ ಯಾತನೆಗಳಿಂದಾಗಿ ನೀನು ಹಾದು ಹೋದಂತ ಎಲ್ಲ ಗಾಯಗಳು. He broke the bread and gave it to the disciples. ಆತನು ರೊಟ್ಟಿಯನ್ನು ಮುರಿದು ಶಿಷ್ಯರಿಗೆ ಕೊಟ್ಟನು. And when they received the bread, ಯಾವಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡರು, their eyes were open to see the wounds of Jesus. ಯೇಸುವಿನ ಗಾಯಗಳನ್ನು ನೋಡುವುದಕ್ಕಾಗಿ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. They said, "This is Jesus." ಇವರು ಯೇಸು ಆಗಿದ್ದಾರೆ. He gave himself to be wounded on the cross. ಶಿಲುಬೆಯ ಮೇಲೆ ಗಾಯಪಡುವುದಕ್ಕಾಗಿ ಕೊಡಲ್ಪಟ್ಟನು. Through his wounds, ಆತನ ಗಾಯಗಳಿಂದ I am healed. ನಾನು ಸ್ವಸ್ಥನಾಗಿದ್ದೇನೆ. Through his stripes, ಆತನ ಬಾಸುಂಡೆಗಳಿಂದ, through his bruises, ಆತನ ಏಟುಗಳಿಂದ all the wounds caused by my sin is gone. ನನ್ನ ಪಾಪದಿಂದಾದಂತ ಎಲ್ಲ ಗಾಯಗಳು ಮಾಯವಾಗಿ ಹೋದವು. Through his wounds he became a curse for me. ಆತನ ಗಾಯಗಳಿಂದಾಗಿ ಆತ ನನಗಾಗಿ ಶಾಪವಾದನು. Because of his wounds all my curses will go. ಆತನ ಗಾಯಗಳಿಂದಾಗಿ ನನ್ನ ಎಲ್ಲ ಶಾಪಗಳು ಹೋದವು. And one of them said, "My Lord and my God." ನನ್ನ ಕರ್ತನೇ, ನನ್ನ ದೇವರೆಂದು ಒಬ್ಬನು ಹೇಳುತ್ತಾನೆ, Now I will live. ನಾನು ಈಗ ಜೀವಿಸುತ್ತೇನೆ, Now I will live. ಈಗ ಜೀವಿಸುತ್ತೇನೆ. Now I will live. ನಾನು ಭಯಪಡುವುದಿಲ್ಲ, I am not going to be afraid. ನಾನು ಭಯಪಡುವುದಿಲ್ಲ, I am not going to be afraid. ನಾನು ಭಯಪಡುವುದಿಲ್ಲ. I am not going to be afraid. There was a husband and wife who were flying in a plane. ಒಂದು ಸಾರಿ ಪತಿ ಪತ್ನಿ ಒಂದು ವಿಮಾನದಲ್ಲಿ ಹಾರಾಡುತ್ತಿದ್ದರು. The husband was the trainer and he was teaching his wife how to fly. ಪತಿ ತರಬೇತಿಗೊಳಿಸುವವನಾಗಿ ಹೇಗೆ ಹಾರಬೇಕೆಂದು ತನ್ನ ಪತ್ನಿಗೆ ತರಬೇತಿ ಕೊಡುತ್ತಿದ್ದನು. A wife should never be trained by the husband. ಪತ್ನಿ ಪತಿಯಿಂದ ಎಂದಿಗೂ ತರಬೇತಿಗೆ ಒಳಗಾಗಬಾರದು. Because if he says turn right, she will turn left. Who are you to tell me? ಆತನು ಎಡಕ್ಕೆ ತಿರುಗಂದರೆ ಬಲಕ್ಕೆ ತಿರುಗುತ್ತಾಳೆ, ನೀನು ಹೇಳುವುದಕ್ಕೆ ನೀನು ಯಾರು ಎಂದು ಕೇಳುತ್ತಾಳೆ. But that's not the case in my life. ನನ್ನ ಜೀವಿತದಲ್ಲಿ ಆ ರೀತಿಯಾಗಿ ಆಗುವಂಥದ್ದು ಇಲ್ಲ ಎಂದು ಹೇಳುತ್ತೇನೆ. Now I forgot my sermon. ಈಗ ನನ್ನ ಪ್ರಸಂಗ ಮರೆತು ಹೋದೆನು. When I talk about my wife, I forget my life. ನನ್ನ ಪತ್ನಿಯ ವಿಷಯದಲ್ಲಿ ಮಾತನಾಡುವಾಗ ನನ್ನ ಜೀವನವನ್ನು ನಾನು ಮರೆತು ಹೋಗುತ್ತೇನೆ. So she did the wrong thing and the plane crashed. ಹಾಗಾಗಿ ಆಕೆ ತಪ್ಪು ಮಾಡಿದಳು, ಅದರಿಂದ ಆ ವಿಮಾನ ದುರಂತಕ್ಕೆ ಒಳಗಾಯಿತು. Not my wife, but the woman in the story. ನನ್ನ ಪತ್ನಿ ಅಲ್ಲ, ಆ ಕಥೆಯಲ್ಲಿರುವಂಥ ಸ್ತ್ರೀ ಮಾಡಿದಂಥ ಘಟನೆ. So ಹಾಗೆಯೇ she was in the hospital. ಆಕೆ ಆಸ್ಪತ್ರೆಯಲ್ಲಿದ್ದಳು, In a coma. ಕೋಮಾ ಸ್ಥಿತಿಯಲ್ಲಿ. But the husband died.
ಆದರೆ ಪತಿ ಸತ್ತು ಹೋದನು. He was buried before she could wake up. ಆಕೆ ಏಳುವುದಕ್ಕಿಂತ ಮುಂಚೆಯೇ ಆತನು ಸಮಾಧಿ ಮಾಡಲ್ಪಟ್ಟನು. Her whole body was in plaster. ಇಡೀ ಶರೀರ ಛಿದ್ರವಾಗಿತ್ತು. And one day she opened her eyes. ಒಂದು ದಿವಸ ಆಕೆ ತನ್ನ ಕಣ್ಣುಗಳನ್ನು ತೆರೆದು ನೋಡಿದಾಗ The pastor was sitting by her side. ಸಭಾಪಾಲಕರು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡಿದ್ದರು. Thank God for the pastors ಸಭಾಪಾಲಕರಿಗಾಗಿ ಸ್ತೋತ್ರ. who are fathers to us. ನಮಗೋಸ್ಕರ ಅವರು ತಂದೆಯಾಗಿದ್ದಾರೆ. And when she woke up, ಆಕೆ ಎದ್ದಾಗ, he said, darling, ಪ್ರಿಯರೇ, don't be afraid, I am with you. ನಾನು ನಿನ್ನ ಜೊತೆಗಿದ್ದೇನೆ, ಭಯಪಡಬೇಡ. But she said, ಆಕೆ ಹೇಳಿದಳು, I am not afraid. ನಾನು ಭಯಪಟ್ಟಿಲ್ಲ, I am not afraid. ನಾನು ಭಯಪಡಲಿಲ್ಲ. Why did you bury my husband without the shoes? ಬೂಟುಗಳಿಲ್ಲದೆ ನನ್ನ ಪತಿಗೆ ಯಾಕೆ ಸಮಾಧಿ ಮಾಡಿದ್ದೀರಿ? He said, how did you know that he passed away? ಅವನು ಸತ್ತು ಹೋದನು ಎಂದು ನಿನಗೆ ಹೇಗೆ ಗೊತ್ತಾಯಿತು? She said, I saw him. ನಾನು ಅವರನ್ನು ನೋಡಿದ್ದೇನು ಎಂದು ಹೇಳಿದಳು. I saw him. ನಾನು ಅವರನ್ನು When ನೋಡಿದ್ದೇನು. the plane crashed, both of us fell. ವಿಮಾನ ದುರಂತಕ್ಕೊಳಗಾದಾಗ ಇಬ್ಬರು ಬಿದ್ದೆವು. I was watching the scene in my spirit. ನನ್ನ ಆತ್ಮದಲ್ಲಿ ಅದನ್ನು ನೋಡುತ್ತಿದ್ದೇನು. My spirit also came out. ನನ್ನ ಆತ್ಮ ಹೊರ ಬಂತು. And I saw my husband's spirit coming out. ನನ್ನ ಪತಿಯ ಆತ್ಮ ಹೊರ ಬರುವುದನ್ನು ಕಾಣಿದೆನು. And he raised his hands to heaven. ಅವರು ತನ್ನ ಕೈಗಳನ್ನು ಪರಲೋಕದ ಕಡೆಗೆತ್ತಿದರು. As a bright light came upon him. ಒಂದು ದೊಡ್ಡ ಬೆಳಕವರ ಮೇಲೆ ಬಂತು. And a brilliant person stood on the other side. ಪ್ರಕಾಶಿಸುವಂತ ವ್ಯಕ್ತಿ ಅವರ ಪಕ್ಕದಲ್ಲಿ ನಿಂತುಕೊಂಡರು. He raised his hands towards him. ಅವರ ಕಡೆಗೆ ಅವರ ಕೈಗಳನ್ನು ಚಾಚಿದರು. My husband was pleading for the forgiveness of his sin. ಆತನ ಪಾಪಗಳಿಗಾಗಿ ನನ್ನ ಪತಿ ಕ್ಷಮೆಯನ್ನು ಕೇಳುತ್ತಿದ್ದನು. And that person raised both the ಆ hands. ವ್ಯಕ್ತಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ, And the light from him sucked my husband to heaven. ಆತನಿಂದ ಬಂದ ಬೆಳಕು ನನ್ನ ಪತಿಗೆ ಪರಲೋಕಕ್ಕೆ ಒಯ್ಯಿತು. She said, I saw Jesus. ಅದನ್ನು ನೋಡಿದೇನು. I saw Jesus. ನಾನು ಯೇಸುವನ್ನು ನೋಡಿದೇನು. I saw Jesus. ನಾನು ಯೇಸುವನ್ನು ನೋಡಿದೇನು. I am not afraid. ನಾನು ಭಯಪಡುವುದಿಲ್ಲ. My husband is gone. ನನ್ನ ಪತಿ ಹೋದರು. I saw the resurrected, glorified Jesus. ಮಹಿಮೆಯುಳ್ಳ ಯೇಸುವನ್ನು ನಾನು ನೋಡಿದೇನು. He is alive. ಆತನು And ಜೀವಿಸುತ್ತಾನೆ. my husband is alive with him. ಆತನೊಂದಿಗೆ ನನ್ನ ಪತಿ ಜೀವಿಸುತ್ತಿದ್ದಾರೆ. I will go and see him. ನಾನು ಹೋಗಿ ನೋಡುತ್ತೇನೆ. I will go and see him. ನಾನು ಹೋಗಿ ನೋಡುತ್ತೇನೆ. I am not afraid. ನಾನು ಭಯಪಡಲಿಲ್ಲ. Today, my friend, ಇಂದು ನನ್ನ ಸ್ನೇಹಿತರೆ, fear may have blinded your eyes. ಭಯವು ನಿನ್ನನ್ನು ಕಾಣದಂತೆ ಮಾಡಿರಬಹುದು. Perfect love casts out fear. ಪರಿಪೂರ್ಣ ಪ್ರೀತಿ ಭಯವನ್ನು ಓಡಿಸುತ್ತದೆ. Jesus Christ, out of love, has given his body to be wounded so that your wounds will be healed. ಯೇಸು ಕ್ರಿಸ್ತನು ತನ್ನ ಪ್ರೀತಿಯಿಂದ ತನ್ನ ಶರೀರವನ್ನು ಗಾಯಕ್ಕೆ ಒಳಮಾಡಿದನು, ನಿನ್ನನ್ನು ಸ್ವಸ್ಥ ಮಾಡುವುದಕ್ಕಾಗಿಯೇ. And by the healing that he sends into you today, you will live in the world. ಆತನು ಕಳಿಸುವಂತ ಸ್ವಸ್ಥತೆಯಿಂದಲೇ ನೀವು ಈ ಲೋಕದಲ್ಲಿ ಜೀವಿಸುವಿರಿ. Financially, you will live. ಆರ್ಥಿಕವಾಗಿ ನೀವು ಜೀವಿಸುವಿರಿ. Physically, you'll be healed and you will live. ಶಾರೀರಿಕವಾಗಿ ನೀವು ಸ್ವಸ್ಥರಾಗುವಿರಿ. You will have children in your family and you will live. ನಿನ್ನ ಕುಟುಂಬದಲ್ಲಿ ಮಕ್ಕಳು ಇರುವರು. God will build your life and your home and you will live. ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬವನ್ನು ದೇವರು ಕಟ್ಟುತ್ತಾರೆ. His love. ಆತನ ಕರ್ತನು, His love. ಆತನ ದೇವರು, His love. ಆತನ ದೇವರು, He is alive. ಆತನು ಜೀವಂತವಾಗಿದ್ದಾನೆ. Shower his love and heal your wounds tonight. ಆತನು ತನ್ನ ಪ್ರೀತಿಯನ್ನು ಸುರಿಸಿ ನಿಮ್ಮ ಗಾಯಗಳನ್ನು ವಾಸಿ ಮಾಡುವನು. Right now I want to pray for your healing. ಈಗಲೇ ನಿಮ್ಮ ಸ್ವಸ್ಥತೆಗಾಗಿ If ಪ್ರಾರ್ಥಿಸುತ್ತೇನೆ. you're sick in your body, put your hand on the portion where you have the sickness. ಯಾವ ಭಾಗದಲ್ಲಿ ನಿಮಗೆ ಅನಾರೋಗ್ಯವಿದೆಯೋ ಅಲ್ಲಿ ಕೈ ಇಟ್ಟು ಈಗಲೇ ಪ್ರಾರ್ಥಿಸಿರಿ. Or put your hand upon your chest. ನಿಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡಿರಿ. If you're full of fear, ನೀವು ಭಯದಲ್ಲಿರುವುದಾದರೆ put your hand upon your chest. ನಿಮ್ಮ ಎದೆಯ ಮೇಲೆ ಕೈಯನ್ನಿಡಿರಿ. Say, thank you, Jesus, for being. ಯೇಸುವೆ ವಂದನೆ ಎಂದು ಹೇಳಿರಿ. Thank you, Jesus, for being wounded for me. ನನಗಾಗಿ ಗಾಯ ಹೊಂದಿದ್ದಕ್ಕಾಗಿ ಯೇಸುವೆ ವಂದನೆ. Everybody look at the wounds of Jesus. ಯೇಸುವಿನ ಗಾಯಗಳನ್ನು ಪ್ರತಿಯೊಬ್ಬರು ನೋಡಿರಿ. He was wounded for you to be healed. ನೀವು ಸ್ವಸ್ಥತೆ ಹೊಂದುವುದಕ್ಕಾಗಿ ಗಾಯವಾದನು. He has wounds in his body which heal your wound. ನಿಮ್ಮನ್ನು ವಾಸಿ ಮಾಡುವುದಕ್ಕಾಗಿಯೇ ಆತನು ತನ್ನ ಶರೀರದಲ್ಲಿ ಗಾಯ ಹೊಂದಿದ್ದಾನೆ. He will make everything beautiful for you from today. ಇಂದಿನಿಂದ ದೇವರು ನಿಮ್ಮ ಜೀವಿತದಲ್ಲಿ ಸುಂದರವಾಗಿ ಮಾಡುತ್ತಾನೆ. Come on, open your mouth. ಈಗ ನಿಮ್ಮ ಬಾಯಿ ತೆರೆಯಿರಿ. Open your heart. ನಿಮ್ಮ ಹೃದಯ ತೆರೆಯಿರಿ. And say, thank you, Jesus, for your love for me. ನಿನ್ನ ಪ್ರೀತಿಗಾಗಿ ವಂದನೆಗಳು ಯೇಸುವೆ ಎಂದು ಹೇಳಿರಿ. Thank you for healing me, Lord. ನನ್ನನ್ನು ಸ್ವಸ್ಥ ಮಾಡುವುದಕ್ಕಾಗಿ ವಂದನೆ. Thank you for healing my womb and giving me children. ನನ್ನ ಗರ್ಭವನ್ನು ವಾಸಿ ಮಾಡಿ ಮಕ್ಕಳು ಕೊಡುವುದಕ್ಕಾಗಿ ವಂದನೆ. Thank you for healing my life. ನನ್ನ ಜೀವಿತ ವಾಸಿ ಮಾಡುವುದಕ್ಕಾಗಿ ವಂದನೆ. Thank you for healing my ministry. ನನ್ನ ಸೇವೆಯನ್ನು ಸ್ವಸ್ಥ ಮಾಡುವುದಕ್ಕಾಗಿ Thank ವಂದನೆ. you for healing my job. ನನ್ನ ಕೆಲಸ,
my business, ನನ್ನ ವ್ಯಾಪಾರ, everything that has been blocked, Lord. ಎಲ್ಲವೂ ಬಂದಿಯಾಗಿತ್ತು ಕರ್ತನೆ. Thank you for releasing me, Lord. ನನ್ನ ಬಿಡುಗಡೆ ಮಾಡುವುದಕ್ಕಾಗಿ ವಂದನೆ. Just praise Him. ಆತನಿಗೆ ಸ್ತುತಿಸಿರಿ, Just praise Him. ಸ್ತುತಿಸಿರಿ. Now the Lord will lay His nail-pierced hands upon you and heal you. ತನ್ನ ಗಾಯವುಳ್ಳ ಹಸ್ತವನ್ನು ಚಾಚಿ ನಿಮಗೆ ಸ್ವಸ್ಥ ಮಾಡುತ್ತಾನೆ. He will heal everyone for whom you are praying. ನೀವು ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಸ್ವಸ್ಥತೆ ಕೊಡುವನು. Right now God's healing power is coming upon you. ದೇವರ ಸ್ವಸ್ಥತೆ ಶಕ್ತಿ ಈಗ ಇಳಿಯುತ್ತಿದೆ. Lord Jesus, ಕರ್ತನಾದ ಯೇಸುವೆ, by your stripes we are healed. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. Now heal everyone's spirit which is full of fear, Lord. ಭಯದಿಂದ ತುಂಬಿದ ಆತ್ಮವನ್ನು ವಾಸಿ ಮಾಡು. Let every fear be taken away by your power, Lord Jesus. ನಿನ್ನ ಶಕ್ತಿಯಿಂದ ಎಲ್ಲ ಭಯವು ತೆಗೆದು ಹೋಗಲ್ಪಡಲಿ. Take it away, Lord. ತೆಗೆದುಕೋ ದೇವರೇ, Take it away, Lord. ದೂರ ಮಾಡು. I command the spirit of fear to leave everyone in Jesus' name. ಯೇಸುವಿನ ನಾಮದಲ್ಲಿ ಭಯದ ಆತ್ಮ ಎಲ್ಲರನ್ನು ಬಿಟ್ಟು ಹೋಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. Holy Spirit, fill them now. ಪವಿತ್ರಾತ್ಮನ ಈಗಲೇ ತುಂಬು. Where the Spirit of the Lord is, there is liberty. ಎಲ್ಲಿ ದೇವರ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ ಇದೆ. There is liberty. ಅಲ್ಲಿ ಸ್ವತಂತ್ರತೆ ಇದೆ. Now let thy children be liberated from fear. Let them have the power to triumph, Lord. ಎಲ್ಲ ಭಯದಿಂದ ಬಿಡುಗಡೆ ಹೊಂದಿ ನಿನ್ನ ಶಕ್ತಿಯನ್ನು ಹೊಂದಿ ಅವರು ಎದ್ದೇಳಲಿ. The power of God is coming right now. ಈಗಲೇ ದೇವ ಶಕ್ತಿ ಇಳಿಯುತ್ತಿದೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. He is embracing you and kissing you. ಆತ ನಿಮ್ಮನ್ನು ಅಪ್ಪಿಕೊಂಡು ಮುದ್ದಿಡುತ್ತಿದ್ದಾನೆ. ಚಿತ್ರ, God is opening your eyes, Chitra. ದೇವರು ನಿನ್ನ ಕಣ್ಣುಗಳನ್ನು ತೆರೆಯುತ್ತಿದ್ದಾರೆ. You are being healed right now. ಈಗಲೇ ಗುಣವಾಗುತ್ತಿದ್ದೀರಿ. Solomon, your digestive organs are being healed by the power of God. ದೇವರ ಶಕ್ತಿಯಿಂದ ಜೀರ್ಣಕಾರಿ ಅಂಗ ಈಗಲೇ ಸ್ವಸ್ಥವಾಗುತ್ತಿದೆ. There are many suffering with migraine, suffering with headache. ಅನೇಕರು ಮೈಗ್ರೇನ್ ತಲೆನೋವಿನಿಂದ ಬಳಲುತ್ತಿದ್ದೀರಿ. Some are hearing ringing voices, ringing noises. ಕೆಲವರು ಬಾರಿಸುವ ಶಬ್ದವನ್ನು ಕೇಳುತ್ತಿದ್ದೀರಿ. God heals you right now. ಈಗಲೇ ದೇವರು ಸ್ವಸ್ಥ ಮಾಡುತ್ತಿದ್ದಾನೆ. God heals you right now. ಈಗಲೇ ಗುಣಪಡಿಸುತ್ತಿದ್ದಾನೆ. Lord Jesus, ಕರ್ತನಾದ ಯೇಸುವೇ, lay your nail-pierced hands upon your people. ನಿನ್ನ ಮಕ್ಕಳ ಮೇಲಿನ ಕರಗಳು ಚಾಚು. And heal. ಸ್ವಸ್ಥ ಮಾಡು. ಸ್ವಸ್ಥ ಮಾಡು. ಗುಣ ಮಾಡು. Every boil, every tumor, every cancer dissolve right now in Jesus' name. ಎಲ್ಲ ಗಡ್ಡೆಗಳು, ಕ್ಯಾನ್ಸರ್ಗಳು ಯೇಸುವಿನ ನಾಮದಲ್ಲಿ ಈಗಲೇ ಕರಗಿ ಹೋಗಲಿ. Every thyroid be healed in Jesus' name. ಯೇಸುವಿನ ನಾಮದಲ್ಲಿ ಥೈರಾಯ್ಡ್ ಸ್ವಸ್ಥ ಹೊಂದಲಿ. Every pain stop in Jesus' name. ಎಲ್ಲ ನೋವು ಯೇಸುವಿನ ನಾಮದಲ್ಲಿ ನಿಲ್ಲಲ್ಪಡಲಿ. From head to foot, whatever pain they are suffering from, Lord Jesus, I know you are touching them and healing them now. Thank you, Lord. ತಲೆಯಿಂದ ಪಾದದವರೆಗೂ ಯಾವ ನೋವುಗಳಿಂದ ಬಳಲುತ್ತಿದ್ದಾರೋ ಕರ್ತನಾದ ಯೇಸುವೇ ನೀನು ಸ್ವಸ್ಥ ಮಾಡುತ್ತಿದ್ದೀಯಾ. No more pain. ಈಗ ನೋವು ಇರಬಾರದು. No more pain. ನೋವು ಇರಬಾರದು. There is somebody here who is not able to eat. ಇಲ್ಲಿ ಒಬ್ಬರಿಗೆ ಊಟ ಮಾಡೋದಕ್ಕೆ ಆಗುತ್ತಿಲ್ಲ. God heals you right now. ಈಗಲೇ ದೇವರು ಗುಣ ಮಾಡುತ್ತಿದ್ದಾನೆ. Every blood disease is being healed by the power of God. ರಕ್ತ ಸಮಸ್ಯೆಗಳು ದೇವರ ಶಕ್ತಿಯಿಂದ ಗುಣವಾಗುತ್ತಿವೆ. Be healed in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. Let the blood flow become normal in Jesus' name. ಯೇಸುವಿನ ನಾಮದಲ್ಲಿ ರಕ್ತ ಪರಿಚಲನೆ ಸಹಜವಾಗಲಿ. Let the counts become normal in Jesus' name. ಯೇಸುವಿನ ನಾಮದಲ್ಲಿ ಸಹಜವಾಗಲಿ. Thank you, Lord. ಕರ್ತನೇ ವಂದನೆಗಳು. Now I cast out every evil power which is tormenting them. ನಿಮ್ಮನ್ನು ಪೀಡಿಸುತ್ತಿದ್ದ ಎಲ್ಲ ದುರಾತ್ಮಗಳನ್ನು ಯೇಸುವಿನ ನಾಮದಲ್ಲಿ ಹೊರಹಾಕುತ್ತೇನೆ. Come out, you devils, in Jesus' name. ಯೇಸುವಿನ ನಾಮದಲ್ಲಿ ದುರಾತ್ಮಗಳೇ ಹೊರಬನ್ನಿ. Just leave them now. ಅವರನ್ನು ಬಿಟ್ಟು ಹೋಗು. Leave their body. ಅವರ ಶರೀರ ಬಿಡು. Leave their mind. ಅವರ ಮನಸ್ಸು ಬಿಡು. Leave their spirit. ಅವರ ಆತ್ಮ ಬಿಡು. Leave their family. ಅವರ ಕುಟುಂಬ ಬಿಡು. Come out, you evil spirit. ದುರಾತ್ಮವು ಹೊರಗೆ ಬಾ. Lord, let them be gone in Jesus' name. ಯೇಸುವಿನ ನಾಮದಲ್ಲಿ ಹೋಗಲ್ಪಡಲಿ. Nobody should return with the evil spirit. ದುರಾತ್ಮನಿಂದ ಯಾರು ಹಿಂತಿರುಗಬಾರದು. Let their family be blessed. ನಿಮ್ಮ ಕುಟುಂಬ ಆಶೀರ್ವಾದ ಹೊಂದಲಿ. Every witchcraft power I bind in Jesus' name. ಎಲ್ಲ ಮಾಟ ಮಂತ್ರ ಶಕ್ತಿ ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇನೆ. I cast it out of their life in Jesus' name. ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ. Let it come out. ಹೊರಗೆ ಬರಲಿ. Let it come out. ಹೊರಗೆ ಬರಲಿ. Just praise God, my friend. ನನ್ನ ಸ್ನೇಹಿತರೇ ಸ್ತುತಿಸಿರಿ. The resurrected Jesus is coming into your heart, into your life right now. ಪುನರುತ್ಥಾನದ ಯೇಸು ನಿಮ್ಮ ಜೀವಿತದಲ್ಲಿ ಹೃದಯದಲ್ಲಿ ಬರುತ್ತಿದ್ದಾರೆ. Everything that is blocked in your life, I release a blessing. ನಿಮ್ಮ ಜೀವಿತದಲ್ಲಿ ಬಂಧಿಸಲ್ಪಟ್ಟ ಎಲ್ಲ ಕಾರ್ಯಗಳು ನಾನು ಬಿಡುಗಡೆ ಮಾಡುತ್ತೇನೆ ಯೇಸುವಿನ God ನಾಮದಲ್ಲಿ. is giving you an open door. ತೆರೆದ ಬಾಗಿಲುಗಳು ದೇವರು ಕೊಡುತ್ತಿದ್ದಾರೆ. Open door. ತೆರೆದ ಬಾಗಿಲುಗಳು. Say thank you, Lord, for the open doors in my life. ತೆರೆದ ಬಾಗಿಲುಗಳಿಗಾಗಿ ವಂದನೆಗಳು ಎಂದು ಕರ್ತನಿಗೆ ಹೇಳಿರಿ. Every court case, let it end in their favor in Jesus' name. ಎಲ್ಲ ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಅವರ ಪರವಾಗಿ
ಆಗಲಿ ಯೇಸುವಿನ ನಾಮದಲ್ಲಿ. Let the blessings flow. ಆಶೀರ್ವಾದಗಳು ಬರಲಿ. Let the finances flow. ಆರ್ಥಿಕ ಬರಲಿ. Finances flow. ಆರ್ಥಿಕ ಬರಲಿ. Monday morning everyone should have a job, a blessed job. ಭಾನುವಾರ ಮುಂಜಾನೆ ಪ್ರತಿಯೊಬ್ಬರಿಗೆ ಆಶೀರ್ವಾದದ ಉದ್ಯೋಗವಿರಲಿ. Those who do not have a house, let them have a house in Jesus' name. ಮನೆ ಇಲ್ಲದವರಿಗೆ ಮನೆಯನ್ನು ಕೊಡು ಯೇಸುವಿನ ನಾಮದಲ್ಲಿ. Lord, confirm it for everyone here miraculously, Lord. ಕರ್ತನೇ, ಅದ್ಭುತವಾಗಿ ಈ ಸ್ಥಳದಲ್ಲಿ ಎಲ್ಲರಿಗೂ ಸಾಬೀತಪಡಿಸು. Just clap your hands and praise the Lord. ಕೈಗಳನ್ನು ತಟ್ಟಿ ಆತನನ್ನು ಸ್ತುತಿಸಿರಿ. Praise the Lord. ಕರ್ತನಿಗೆ ಸ್ತುತಿಸಿರಿ. Praise the Lord. ಆತನನ್ನೇ ಸ್ತುತಿಸಿರಿ. The resurrected Lord is coming and removing fear from your life. ಪುನರುತ್ಥಾನದ ಕರ್ತನು ಬಂದು ನಿಮ್ಮ ಜೀವಿತದಿಂದ ಭಯವನ್ನು ತೆಗೆದು ಹಾಕುತ್ತಿದ್ದಾನೆ. Every wound is leaving right now. ಎಲ್ಲ ಗಾಯಗಳು ಹೋಗುತ್ತಿವೆ. You are healed. ನೀವು ಸ್ವಸ್ಥರಾಗಿದ್ದೀರಿ. You are healed. ನೀವು ಸ್ವಸ್ಥರಾಗಿದ್ದೀರಿ. You are healed. ನೀವು ಸ್ವಸ್ಥರಾಗಿದ್ದೀರಿ. Everything in your life is healed by Jesus. ಯೇಸುವಿನಿಂದ ಎಲ್ಲವೂ ನಿಮ್ಮ ಜೀವಿತದಲ್ಲಿ ಸ್ವಸ್ಥವಾಗಿದೆ. Just praise Him. ಆತನನ್ನೇ ಸ್ತುತಿಸಿರಿ. Just praise. ಸ್ತುತಿಸಿರಿ. Just praise. ಸ್ತುತಿಸಿರಿ. Thank you, Jesus. ಯೇಸುವೇ ವಂದನೆಗಳು. And finally, ಕೊನೆಯದಾಗಿ the disciple Peter and all the other disciples, ಪೇತ್ರನು ಮತ್ತು ಬೇರೆ ಶಿಷ್ಯರುಗಳು, when Jesus resurrected, ಯೇಸು ಪುನರುತ್ಥಾನವಾದಾಗ, as He was not with them physically, ಶಾರೀರಿಕವಾಗಿ ಅವರ ಹತ್ತಿರ ಇಲ್ಲದೆ ಇರುವಾಗ, in John 21:3 He said, ಯೋಹನ 21:3 Peter said, I am going fishing. ಪೇತ್ರನು ಹೇಳ್ತಾನೆ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ. Everybody said, I am also coming with you. ನಾವು ಬರುತ್ತೇವೆ ಎಂದು ಎಲ್ಲರೂ We ಹೇಳಿದರು. can't depend on Jesus anymore. ಯೇಸುವಿನ ಮೇಲೆ ನಾವು ಅವಲಂಬನೆ We ಆಗಬಾರದು. are going fishing. ಈಗ ಮೀನು ಹಿಡಿಯುವುದಕ್ಕೆ ಹೋಗುತ್ತೇವೆ. And the whole night they were fishing, there was no fish. ರಾತ್ರಿಯೆಲ್ಲ ಮೀನು ಹಿಡಿದರು, ಅವರಿಗೆ ಮೀನು ಸಿಕ್ಕಲಿಲ್ಲ. If we fish without Jesus in our boat, we shall never catch any fish. ನಾವು ಯೇಸುವಿಲ್ಲದೆ ದೋಣಿಯಲ್ಲಿ ಕುಳಿತುಕೊಂಡಿರುವಾಗ ಮೀನು ನಮಗೆ ಸಿಗುವುದೇ ಇಲ್ಲ. If we work which is not according to God's will, there will be no blessing. ದೇವರ ಚಿತ್ತವಿಲ್ಲದೆ ಇದ್ದಂಥ ಕೆಲಸವನ್ನು ಮಾಡುವಾಗ ಅಲ್ಲಿ ನಮಗೆ ಆಶೀರ್ವಾದ ಇಲ್ಲ. But after the whole night of trying, when they could not catch fish, Jesus appeared in the morning. ರಾತ್ರಿಯೆಲ್ಲ ಪ್ರಯಾಸಪಟ್ಟು ಮೀನು ಹಿಡಿದಾಗಲೂ ಮೀನು ಸಿಗದೇ ಇದ್ದಾಗ ಯೇಸು ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ. And the Bible says, ಸತ್ಯವೇದವೇ ಹೇಳುತ್ತದೆ, in verse 4, they could not recognize Jesus. 4ನೇ ವಾಕ್ಯದಲ್ಲಿ ಅವರು ಯೇಸುವಿನ ಗುರುತು ಹಿಡಿಯಲಾರದೆ ಹೋದರು. When they were doing things which was not according to God's plan, their eyes were blinded. They could not experience the resurrected Jesus. ಯೇಸುವಿನ ಚಿತ್ತವಿಲ್ಲದೆ ಅವರು ಮಾಡುವ ಕಾರ್ಯದಲ್ಲಿ ಅವರು ಯೇಸುವಿನ ಗುರುತು ಹಿಡಿಯಲಿಲ್ಲ, ಮಹಿಮೆಯಾದ ಯೇಸುವನ್ನು ನೋಡಲಿಲ್ಲ. Sometimes your friends may tell you, do this, do that. Your family may say, this is the best way to go. ನಿಮ್ಮ ಸ್ನೇಹಿತರು ಕೆಲವು ಸಾರಿ ಇದು ಮಾಡು ಅದು ಮಾಡು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಹಾಗೆ ಮಾಡು ಎಂದು ಹೇಳಬಹುದು. But it may not be God's will. ಅದು ನಿಮಗೋಸ್ಕರ ದೇವರ ಚಿತ್ತವಾಗಿರದೇ ಇರಬಹುದು. Peter and the disciples never waited for God to know His will. ಪೇತ್ರನು ಮತ್ತು ಈ ಶಿಷ್ಯರು ಯೇಸುವಿನ ಚಿತ್ತಕ್ಕಾಗಿ ಅವರು ಕಾಯಲೇ ಇಲ್ಲ. There was no fish. ಅಲ್ಲಿ ಮೀನು ಇಲ್ಲ. And they could not even recognize the glorified, resurrected Jesus was there with them. ಅವರ ಜೊತೆ ಪುನರುತ್ಥಾನ ಹೊಂದಿದ ಯೇಸು ಇದ್ದಾರೆ ಎಂದು ಅವನ ಗುರುತನ್ನು ಅವರು ಹಿಡಿಯಲಿಲ್ಲ. Jesus said, ಯೇಸು ಹೇಳಿದರು, you have put your nets on the left side, put it on the right side. ನೀವು ಎಡಕ್ಕೆ ನಿಮ್ಮ ಬಲೆಯನ್ನು ಹಾಕಿದಿರಿ, ಈಗ ಬಲಗಡೆಯಲ್ಲಿ ಹಾಕಿರಿ. Today He says, my children, now get to the right side. ಇಂದು ಆತನು ಹೇಳುತ್ತಾನೆ, ನನ್ನ ಮಕ್ಕಳೇ ಬಲಗಡೆಗೆ ನೀವು ತಿರುಗಿರಿ. Get to the right side with Jesus. ಯೇಸುವಿನೊಂದಿಗೆ ಬಲಗಡೆಯಲ್ಲಿ ತಿರುಗಿರಿ. And they put the net on the right side. ಅವರು ಬಲಗಡೆಯಲ್ಲಿ ತಮ್ಮ ಬಲೆಯನ್ನು ಹಾಕಿದಾಗ And they caught abundant fish. ಬಹಳ ಮೀನುಗಳು ಸಿಕ್ಕವು. 153 fish. 153 ಮೀನುಗಳು. Yes, my friend. ಹೌದು ನನ್ನ ಸ್ನೇಹಿತರೆ. When you get to the right side along with Jesus, you will go back tonight and you will catch multitudes of fish. ಇಂದು ರಾತ್ರಿ ಯೇಸುವಿನೊಂದಿಗೆ ಬಲಗಡೆಗೆ ನೀವು ಹೋಗುವಾಗ ನೀವು ದೊಡ್ಡ ಸಂಖ್ಯೆಯಲ್ಲಿ ಮೀನನ್ನು ಹಿಡಿವಿರಿ. Then Peter said, ಪೇತ್ರನು ಹೇಳಿದನು, that is Jesus. ಅವರು ಯೇಸುವಾಗಿದ್ದಾರೆ. That is Jesus. ಅವರು ಯೇಸುವಾಗಿದ್ದಾರೆ. The one who puts us on the right side and gives us plenty of fish. That is Jesus. ಬಲಗಡೆಯಲ್ಲಿ ಹಾಕಿ ಬಹಳ ಮೀನುಗಳು ಕೊಡುವಾತನು ಆತನು ಯೇಸುವಾಗಿದ್ದಾರೆ. When they obeyed Jesus and did what He said, by putting the net on the right side, they had multitudes of fish. ಯೇಸು ಸ್ವಾಮಿಗೆ ವಿಧೇಯರಾಗಿ ಬಲಗಡೆಯಲ್ಲಿ ಬಲೆಯನ್ನು ಹಾಕಿದಾಗ ಬಹಳವಾಗಿ ಅವರಿಗೆ ಮೀನುಗಳು ಸಿಕ್ಕವು. Of course, Jesus said, children, did you eat? ಮಕ್ಕಳೇ, ಏನಾದರೂ ತಿಂದಿದ್ದೀರಾ ಎಂದು ಯೇಸು ಕೇಳುತ್ತಾರೆ. He said, bring the fish. ಮೀನು ತನ್ನಿರಿ. Before they brought the fish which they caught, Jesus had already cooked the fish and the bread for them. ಅವರು ಹಿಡಿದಂಥ ಮೀನುಗಳು ತರುವುದಕ್ಕಿಂತ ಮುಂಚೆಯೇ ಯೇಸು ಅವರಿಗಾಗಿ ಮೀನು ರೊಟ್ಟಿಯನ್ನು ಸಿದ್ಧ ಮಾಡಿದರು ಎಂದು ನೋಡುತ್ತೇವೆ.
Jesus has already produced the blessing through his suffering on the cross for you to live in this world. ಈ ಲೋಕದಲ್ಲಿ ನೀವು ಜೀವಿಸುವುದಕ್ಕಾಗಿ ಆತನ ಶ್ರಮೆಗಳ ಮೂಲಕವಾಗಿ ಆಶೀರ್ವಾದವನ್ನು ನಿಮಗಾಗಿ ತಂದಿದ್ದಾನೆ. Jesus has already produced the blessing for your ministry. ನಿಮ್ಮ ಸೇವೆಗಾಗಿ ಯೇಸು ಈಗಾಗಲೇ ಆಶೀರ್ವಾದಗಳನ್ನು ಉತ್ಪಾದನೆ ಮಾಡಿದ್ದಾರೆ. He says, come and eat. ಬಂದು ಊಟ ಮಾಡಿರಿ. I have produced the food for you. ನಿಮಗಾಗಿ ಆಹಾರವನ್ನು You ಇಟ್ಟಿದ್ದೇನೆ. will have heavenly food. ಪರಲೋಕದ ಊಟ. Jesus cooked food. ಯೇಸು ಸಿದ್ಧ ಮಾಡಿದ ಆಹಾರ. Then Jesus said, ಆವಾಗ ಯೇಸು ಹೇಳುತ್ತಾರೆ, Peter, ಪೇತ್ರನೇ, yes, I have provided food for you. ನಿನಗಾಗಿ ಆಹಾರವನ್ನು ಕೊಟ್ಟೇನು. Now tell me, do you love me? ಈಗ ನನ್ನನ್ನು ಪ್ರೀತಿಸುತ್ತೀಯೋ? Do you love me? ನೀನು ಪ್ರೀತಿಸುತ್ತೀಯೋ? Do you love me? ನನ್ನನ್ನು ಪ್ರೀತಿಸುತ್ತೀಯೋ? Feed my lamb. ನನ್ನ ಕುರಿಮರಿಗಳನ್ನು ಮೇಯಿಸು. Feed my lambs. ಕುರಿಮರಿಗಳನ್ನು ಮೇಯಿಸು. Then you will see me as the glorified Jesus. ಮಹಿಮೆಯುಳ್ಳ ಯೇಸುವೆಂದು ನೀನು ತಿಳಿದುಕೊಳ್ಳುವಿ. When you feed the lambs, I will give you provision after provision after provision. ನನ್ನ ಕುರಿಮರಿಗಳನ್ನು ನೀನು ಮೇಯಿಸುವಾಗ ನಾನು ನಿನಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡುತ್ತೇನೆ. Today God is calling you to feed the lambs which Jesus wants to carry through you. ಇಂದು ನಿನ್ನ ಮೂಲಕವಾಗಿ ಕುರಿಮರಿಗಳನ್ನು ಮೇಯಿಸುವಂತೆ ಆತನು ಕೇಳಿಕೊಳ್ಳುತ್ತಿದ್ದಾನೆ. If you are running in your own way for you to prosper, turn to Jesus today. ನಿಮ್ಮದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಪ್ರಯತ್ನ ಮಾಡುತ್ತಿರುವುದಾದರೆ ಯೇಸುವಿನ ಕಡೆಗೆ ತಿರುಗಿಕೊಳ್ಳಿರಿ. You may have lost everything in your life. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ನಷ್ಟ ಹೊಂದಿರಬಹುದು. Turn to do the will of God. ದೇವರ ಚಿತ್ತವನ್ನು ಮಾಡಿರಿ. Turn to give to God. ದೇವರಿಗೆ ಕೊಡುವುದಕ್ಕಾಗಿ ತಿರುಗಿರಿ. Turn to hear the voice of God and say, Lord, I am ready to carry your lambs, your kingdom, your mission. ದೇವರ ಧ್ವನಿಯನ್ನು ಕೇಳಿ ಹೇಳಿರಿ, ಕರ್ತನೇ, ನಾನು ನಿನ್ನ ಕುರಿಮರಿಗಳನ್ನು ನಿನ್ನ ರಾಜ್ಯಕ್ಕಾಗಿ ನಿನ್ನ ಸೇವೆ ಮಾಡುತ್ತೇನೆ ಎಂದು ಹೇಳಿರಿ. Then he will feed you. ಆಗ ದೇವರು ನಿಮ್ಮನ್ನು ಇಡುತ್ತಾನೆ. And he will give you grace to feed the lambs all. ಅದಕ್ಕಾಗಿ ದೇವರು ತನ್ನ ಕೃಪೆಯಿಂದ ನಿಮಗೆ ತುಂಬಿಸುತ್ತಾನೆ. And today he says, ಆತನಿಂದು ಹೇಳುತ್ತಾನೆ, I'm sending you my spirit, ನನ್ನ ಆತ್ಮ ನಿಮಗೆ ಕೊಡುತ್ತೇನೆ, my resurrection spirit. ನನ್ನ ಪುನರುತ್ಥಾನ ಶಕ್ತಿ. John 20:22 and 23. ಯೋಹಾನ 20, 22 ಮತ್ತು 23ನೇ ವಾಕ್ಯದಲ್ಲಿ Jesus breathed the Holy Spirit into them. ಅವರ ಮೇಲೆ ಯೇಸು ಪವಿತ್ರಾತ್ಮನನ್ನು ಊದಿದರು. He said, whomever you forgive, they will be forgiven. ನೀವು ಯಾರನ್ನು ಕ್ಷಮಿಸುತ್ತೀರೋ ಅವರಿಗೆ ಕ್ಷಮಿಸುವಿಕೆ ಆಗುವುದು. Their sins will be removed. ಅವರ ಪಾಪಗಳು ಕ್ಷಮಿಸಲ್ಪಡುತ್ತವೆ. When you lay hands on them, they will be healed. ಅವರ ಮೇಲೆ ಕೈಗಳನ್ನು ಇಡುವಾಗ ಸ್ವಸ್ಥರಾಗುವರು. When you cast out the devils in the people, the demons will go. ದುರಾತ್ಮಗಳನ್ನು ನೀವು ಹೊರ ಹಾಕುವಾಗ ಅವರಿಗೆ ಬಿಡುಗಡೆ ಉಂಟಾಗುವುದು. Today surrender your life to serve Jesus. ಯೇಸುವಿನ ಸೇವೆ ಮಾಡುವುದಕ್ಕಾಗಿ ನಿಮ್ಮ ಜೀವಿತವನ್ನು ಇಂದು ಒಪ್ಪಿಸಿಕೊಡಿರಿ. Serve Jesus. ಯೇಸುವಿಗೆ ಸೇವೆ ಮಾಡಿರಿ. Don't look to Jesus only for food. ಆಹಾರಕ್ಕಾಗಿ ಮಾತ್ರ ಯೇಸುವನ್ನು ಹುಡುಕಬೇಡಿರಿ. Look to Jesus to empower you to feed the lambs. ಕುರಿಮರಿಗಳನ್ನು ನಡೆಸುವಂತೆ ಶಕ್ತಿ ಕೊಡುವುದಕ್ಕಾಗಿ ಕೇಳಿಕೊಳ್ಳಿರಿ. And he will give you plenty for yourself, for your family, and for the lambs whom you carry. ನೀವು ಸೇವೆ ಮಾಡುವಂತ ಕುರಿಮರಿಗಳಿಗೆ ನಿನ್ನಗೂ ನಿಮ್ಮ ಕುಟುಂಬಕ್ಕೂ ಆತನು ಹೆಚ್ಚಾಗಿ ಕೊಡುವನು. Today would you cry for the Holy Spirit? ಇಂದು ನೀವು ಪವಿತ್ರಾತ್ಮನಿಗಾಗಿ ಕೇಳಿಕೊಳ್ಳುವಿರೋ? The Spirit of God who was in Jesus is ready to come into you. ಯೇಸುವಿನಲ್ಲಿದ್ದ ಆತ್ಮ ನಿಮ್ಮ ಒಳಗಡೆ ಬರುವುದಕ್ಕೆ ಸಿದ್ಧವಾಗಿದ್ದಾನೆ. How many of you want the Spirit that was in Jesus to come into you? ಯೇಸುವಿನಲ್ಲಿದ್ದಂತ ಆತ್ಮ ನನ್ನ ಬಳಿಗೆ ಬರಬೇಕೆಂದು ಎಷ್ಟು ಜನ ಇಷ್ಟಪಡುತ್ತೀರೋ? Would you raise your hands and show it to Jesus? ನಿಮ್ಮ ಕೈಗಳನ್ನೆತ್ತಿ ಯೇಸುವಿಗೆ ತೋರಿಸಿರಿ. Would you stand wherever you are? ನೀವು ಎಲ್ಲೇ ಇದ್ದರೂ ನಿಂತುಕೊಳ್ಳಿರಿ. This is the last prayer we are going to pray for you tonight. ಕೊನೆಯ ಪ್ರಾರ್ಥನೆ ರಾತ್ರಿ ನಿಮಗೋಸ್ಕರ ಮಾಡುತ್ತೇವೆ. My wife, Sister Evangeline, is going to pray that the Spirit of God will come upon you right now. ನನ್ನ ಪತ್ನಿ ಸಹೋದರಿ ಇವಾಂಜಲಿನ್ ನಿಮಗಾಗಿ ಪ್ರಾರ್ಥಿಸುತ್ತಾರೆ. Shall we all open our mouths? ಕರ್ತನು ನಮ್ಮ ಮಧ್ಯದಲ್ಲಿ ಈಗಾಗಲೇ and ಇದ್ದಾನೆ. begin to praise God. ನಾವು ನಮ್ಮ ಬಾಯಿಗಳನ್ನು ತೆರೆಯೋಣವೇ. The resurrected Lord is here. ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿರಿ. As you are praising God now, ಈಗ ದೇವರಿಗೆ ನೀವು ಸ್ತುತಿಸುವಾಗ you are being filled with the power of God. ದೇವರ ಶಕ್ತಿಯಿಂದ ನೀವು ತುಂಬಲ್ಪಡುತ್ತಿದ್ದೀರಿ. Your cup is being filled by God Himself. ನಿಮ್ಮ ಪಾತ್ರೆಯು ಸ್ವತಃ ದೇವರಿಂದಲೇ ತುಂಬಲ್ಪಡುತ್ತಿದೆ. You do not even have to ask God. ನೀವು ದೇವರಿಗೆ ಕೇಳುವ ಅಗತ್ಯ ಕೂಡ ಇಲ್ಲ. He Himself is coming into you. ನಿಮ್ಮ ಒಳಗಡೆ ಆತನು ಸ್ವತಃ ಬರುತ್ತಿದ್ದಾನೆ. You just thank God. ನೀವು ಆತನಿಗೆ ಸ್ತುತಿಸಿರಿ. Thank God. ಯೇಸುವಿಗೆ ವಂದಿಸಿರಿ. Praise God. ದೇವರಿಗೆ ಸ್ತುತಿಸಿರಿ. The Lord is increasing within you. ನಿಮ್ಮ ಒಳಗಡೆ ದೇವರು ವಿಸ್ತಾರ ಮಾಡುತ್ತಿದ್ದಾನೆ. The Lord is rising up within you. ನಿಮ್ಮ ಒಳಗಡೆ ದೇವರು ಎದ್ದೇಳುತ್ತಿದ್ದಾರೆ. Come on, give glory to God. ದೇವರಿಗೆ ಮಹಿಮೆಯನ್ನು ಕೊಡಿರಿ. Praises to God. ದೇವರನ್ನು ಸ್ತುತಿಸಿರಿ. Thank
you, Lord. ಕರ್ತನೇ ವಂದನೆಗಳು. You have said, Lord, I have given my body to you, Lord. ಕರ್ತನೇ, ನನ್ನ ಶರೀರ ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂದು ನೀವು ಹೇಳಬಹುದು. Lord, Father, I have given my time to you, Lord. ಕರ್ತನೇ, ನನ್ನ ಸಮಯವನ್ನು ನಿನಗೋಸ್ಕರ ಕೊಟ್ಟಿದ್ದೇನೆ ಎಂದು ಹೇಳಬಹುದು. Thank you, Lord. ಕರ್ತನೇ ವಂದನೆಗಳು. Father, many have sacrificially offered themselves to you, Lord. ತ್ಯಾಗಮಯವಾಗಿ ಅವರು ಸ್ವತಃ ತನ್ನಂತಾನ್ ನಿಮಗೆ ಅರ್ಪಿಸಿಕೊಟ್ಟಿದ್ದಾರೆ ಕರ್ತನೇ. They themselves have so much need. ಅವರಿಗೂ ಕೂಡ ಬಹಳ ಅವಶ್ಯಕತೆಗಳು ಇದ್ದರೂ ಕೂಡ But then they have loved you with all their hearts, Lord. ಅವರ ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸಿದ್ದಾರೆ ಕರ್ತನೇ. Father, come and fill them, Lord. ನೀನು ಬಂದವರನ್ನು ತುಂಬಿಸು ತಂದೆಯೇ. Fill them, Lord. ಅವರನ್ನು ತುಂಬು. The Lord is coming into you. ದೇವರು ನಿನ್ನೊಳಗೆ ಬರುತ್ತಿದ್ದಾರೆ. Your cup is overflowing. ನಿನ್ನ ಪಾತ್ರೆ ತುಂಬಿ ತುಳುಕುತ್ತಿದೆ. Your cup is running over. ನಿನ್ನ ಪಾತ್ರೆ ತುಂಬಿ ತುಳುಕುತ್ತಿದೆ. Running over. ಅದು ತುಂಬಿ ಹರಿಯುತ್ತಿದೆ. Running over. ತುಂಬಿ ಹರಿಯುತ್ತಿದೆ. Today is the day of Pentecost. ಇದು ಪಂಚಶತಮ ಹಬ್ಬವಾಗಿದೆ. The Lord's anointing is coming upon you. ದೇವರ ಅಭಿಷೇಕ ನಿನ್ನ ಮೇಲೆ ಬರುತ್ತಿದೆ. Come on, rejoice. ಬನ್ನಿ, ಆನಂದಿಸಿ. The Lord is pleased with your family life. ನಿನ್ನ ಕುಟುಂಬ ಜೀವಿತ ನೋಡಿ ದೇವರು ಮೆಚ್ಚಿದ್ದಾನೆ. As a family, you have dedicated yourself to serve God. ದೇವರ ಸೇವೆ ಮಾಡುವುದಕ್ಕಾಗಿ ಕುಟುಂಬವಾಗಿ ನಿಮ್ಮನ್ನೇ ನೀವು ದೇವರಿಗೆ ಸಮರ್ಪಿಸಿಕೊಂಡಿದ್ದೀರಿ. The Lord is blessing each member of the family. ಕುಟುಂಬ ಸದಸ್ಯರನ್ನು ದೇವರು ಆಶೀರ್ವದಿಸುತ್ತಿದ್ದಾರೆ. Shall we all praise God? ದೇವರನ್ನು ಸ್ತುತಿಸೋಣವೇ. The Lord's anointing is coming upon each member of your family. ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಒಬ್ಬೊಬ್ಬರ ಮೇಲೆ ದೇವರ ಅಭಿಷೇಕ ಇಳಿಯುತ್ತಿದೆ. You and your household shall serve the Lord. ನೀವು ಮತ್ತು ನಿಮ್ಮ ಮನೆಯವರು ಕರ್ತನಿಗೆ ಸೇವೆ ಮಾಡುವರಾಗುತ್ತೀರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You will be a blessing. ನೀವು ಆಶೀರ್ವಾದವಾಗುವಿರಿ. You will be a blessing. ನೀವು ಆಶೀರ್ವಾದವಾಗುವಿರಿ. Come on, clap your hands and rejoice. ಚಪ್ಪಾಳೆ ತಟ್ಟಿ ದೇವರಲ್ಲಿ ಆನಂದಿಸಿರಿ. Give glory to God. ದೇವರಿಗೆ ಮಹಿಮೆ ಕೊಡಿರಿ. God's glorious presence is coming upon you. ದೇವರ ಮಹಿಮೆ ಉಳ್ಳ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರುತ್ತಿದೆ. Thank God. ದೇವರಿಗೆ ವಂದಿಸಿರಿ. Thank God. ದೇವರಿಗೆ ವಂದಿಸಿರಿ. My little child, thank God. ನನ್ನ ಚಿಕ್ಕ ಮಗುವೆ ದೇವರನ್ನು ವಂದಿಸು. My young boy, my young girl, praise God. ನನ್ನ ಯೌವನಸ್ಥ ಹುಡುಗ ಹುಡುಗಿಯೇ ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡು. Come on, rejoice. ಆನಂದಿಸಿರಿ. Rejoice. ಆನಂದಿಸಿರಿ. God's mighty presence is all over this place. ಈ ಸ್ಥಳದಲ್ಲಿ ದೇವರ ಬಲವಾದ ಪ್ರಸನ್ನತೆ ತುಂಬಿಕೊಂಡಿದೆ. Whoever is watching, the Lord is filling you. ಯಾರ್ಯಾರು ಇದನ್ನು ವೀಕ್ಷಿಸುತ್ತಿದ್ದೀರೋ ದೇವರು ನಿಮ್ಮನ್ನು ತುಂಬುತ್ತಿದ್ದಾನೆ. Thank God. ದೇವರಿಗೆ ವಂದಿಸಿರಿ. Thank God. ದೇವರನ್ನು ವಂದಿಸಿರಿ. Thank God. ದೇವರನ್ನು ವಂದಿಸಿರಿ. Tears are rolling out of your eyes. ನಿಮ್ಮ ಕಣ್ಣೀರು ಹೊರಟು ಹೋಗುತ್ತಿವೆ. You have so much joy. ನಿಮ್ಮಲ್ಲಿ ಬಹಳ ಆನಂದವಿದೆ. The joy of the Lord. ಕರ್ತನ ಆನಂದ. Thank God. ದೇವರಿಗೆ ವಂದಿಸಿರಿ. Thank God. ದೇವರನ್ನು ವಂದಿಸಿರಿ. Thank you, Lord. ಕರ್ತನೇ ವಂದನೆಗಳು. Say thank you, Lord. ಕರ್ತನೇ ವಂದನೆಗಳು ಎಂದು ಹೇಳಿರಿ. Open up your mouth ನಿಮ್ಮ ಬಾಯನ್ನು ತೆರೆಯಿರಿ. and praise God. ದೇವರನ್ನು ಸ್ತುತಿಸಿರಿ. This is the time of your blessing. ಇದು ನಿಮ್ಮ ಆಶೀರ್ವಾದದ ಸಮಯವಾಗಿದೆ. The Lord is putting an end to your suffering. ನಿಮ್ಮ ಎಲ್ಲ ಕಷ್ಟಗಳಿಗೆ ದೇವರು ಒಂದು ಮುಕ್ತಾಯವನ್ನು ಕೊಡುತ್ತಿದ್ದಾರೆ. And you will have joy. ನಿಮಗೆ ಆನಂದವಿರುವುದು. You will have joy. ನಿಮಗೆ ಆನಂದವಿರುವುದು. Joy in your family life. ನಿಮ್ಮ ಕುಟುಂಬ ಜೀವಿತದಲ್ಲಿ ಆನಂದ. Joy in your ministry. ನಿಮ್ಮ ಸೇವೆಯಲ್ಲಿ ಆನಂದ. Joy wherever you go. ನೀವು ಎಲ್ಲೇ ಹೋದರೂ ಕೂಡ ಅಲ್ಲಿ ಆನಂದವಿರುವುದು. Come on, clap your hands and praise God. ಬನ್ನಿರಿ, ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. Let all the oppressive spirit leave in Jesus' name. ಎಲ್ಲ ಪೀಡಿಸುವಂತ ಆತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Let the depressions leave in Jesus' name. ಎಲ್ಲ ಒತ್ತಡ ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. Let the evil spirits that are coming into their lives and hurting them leave in Jesus' name. ದುರಾತ್ಮಗಳು ಅವರ ಜೀವಿತದಲ್ಲಿ ಬಂದು ನೋವುಗಳನ್ನು ಉಂಟು ಮಾಡುವಂತ ಎಲ್ಲಾ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಹೋಗಲಿ. Let joy come into every family. ಪ್ರತಿ ಕುಟುಂಬದಲ್ಲಿ ಆನಂದ ಬರಲಿ. The joy of the Holy Spirit. ಪವಿತ್ರಾತ್ಮನ ಆನಂದ. Come on, praise God. ಬನ್ನಿರಿ, ಸ್ತೋತ್ರ ಮಾಡಿರಿ. Lift up the name
of Jesus. ಯೇಸುವಿನ ನಾಮ ಮೇಲೆತ್ತಿರಿ. And thank the resurrected Lord. ಪುನರುತ್ಥಾನದ ಯೇಸುವಿಗೆ ವಂದಿಸಿರಿ. The Lord gave his life for you to live in this world. ನೀವು ಜೀವಿಸುವುದಕ್ಕಾಗಿಯೇ ಕರ್ತನಾದ ಯೇಸು ತನ್ನ ಜೀವವನ್ನು ನಿಮಗಾಗಿ ಕೊಟ್ಟನು. You will live. ನೀವು ಜೀವಿಸುತ್ತೀರಿ. Come on, open your mouth wide and praise God. ನಿಮ್ಮ ಬಾಯಿ ತೆರೆದು ಬನ್ನಿರಿ, ಕರ್ತನಿಗೆ ಸ್ತೋತ್ರ ಮಾಡಿರಿ. Thank God. ದೇವರಿಗೆ ವಂದಿಸಿರಿ. Thank God. ದೇವರನ್ನು ಸ್ತುತಿಸಿರಿ. Thank God. ದೇವರೇ, You are praising God with the languages of God. ದೇವರ ಭಾಷೆಗಳ ಮೂಲಕವಾಗಿ ದೇವರಿಗೆ ಪ್ರೀತಿಸಿರಿ. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. Joy is coming today. ಇಂದು ಆನಂದ ಬರುತ್ತಿದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. What a joy it is to have God in you. ನಿಮ್ಮೊಳಗೆ ದೇವರಿರುವುದು ಇದು ಎಂತ ಆನಂದವಾಗಿದೆ. Praise God. ದೇವರನ್ನು ವಂದಿಸಿರಿ. Praise God. ದೇವರನ್ನು ವಂದಿಸಿರಿ. Don't be silent. ನಾವು ಮೌನವಾಗಿರಬಹುದು. This is the moment of your blessing. ಇದು ನಿಮ್ಮ ಆಶೀರ್ವಾದದ ಸಮಯವಾಗಿದೆ. Clap your hands and rejoice. ಚಪ್ಪಾಳೆ ತಟ್ಟಿ ಆನಂದಿಸಿರಿ. Thank God. ದೇವರನ್ನು ಸ್ತುತಿಸಿರಿ. Thank God. ದೇವರಿಗೆ ವಂದಿಸಿರಿ. The angels of God is all over this place. ಈ ಸ್ಥಳದಲ್ಲಿ ದೇವದೂತರು ಎಲ್ಲಾ ಕಡೆಗಳಲ್ಲಿದ್ದಾರೆ. Heaven is open. ಪರಲೋಕ ತೆರೆಯಲ್ಪಟ್ಟಿದೆ. The Lord is pouring out his blessing upon you. ನಿಮ್ಮ ಮೇಲೆ ದೇವರು ತನ್ನ ಆಶೀರ್ವಾದಗಳನ್ನು ಸುರಿಸುತ್ತಿದ್ದಾನೆ. Thank God. ಅದಕ್ಕಾಗಿ ವಂದಿಸಿರಿ. Thank God. ದೇವರನ್ನು ವಂದಿಸಿರಿ. You are having vision. ನಿಮಗೆ ದರ್ಶನಗಳಾಗುತ್ತಿವೆ. Thank God. ದೇವರನ್ನು ವಂದಿಸಿರಿ. Thank God. ದೇವರನ್ನು ವಂದಿಸಿರಿ. Hallelujah. ಹಾಲೆಲೂಯಾ. Get filled by the power of God. ದೇವರ ಶಕ್ತಿಯಿಂದ ನೀವು ತುಂಬಲ್ಪಡುತ್ತಿದ್ದೀರಿ. Be empowered by the Spirit of God. ದೇವರ ಆತ್ಮನಿಂದ ಬಲವುಳ್ಳವರಾಗಿರಿ. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. Keep on praising God. ನಿರಂತರವಾಗಿ ದೇವರನ್ನು ಸ್ತುತಿಸಿರಿ. Keep on praising God. ನಿರಂತರವಾಗಿ ಸ್ತುತಿಸಿರಿ. All the old things are leaving right now. ಎಲ್ಲ ಹಳೆಯ ಕಾರ್ಯಗಳು ನಿಮ್ಮನ್ನು ಬಿಟ್ಟು ಹೋಗುತ್ತಿವೆ ಈಗಲೇ. Everything is becoming new. ನಿಮ್ಮ ಜೀವಿತದಲ್ಲಿ ಎಲ್ಲವೂ ನೂತನವಾಗುತ್ತಿದೆ. New things are entering into your life. ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳು ಪ್ರವೇಶಿಸುತ್ತಿವೆ. Thank God. ದೇವರನ್ನು ವಂದಿಸಿರಿ. Clap your hands and thank God. ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತುತಿಸಿರಿ. All the things that the Lord had stored for you, everything is coming into your life. ದೇವರು ನಿಮಗೆ ಸಿದ್ಧ ಮಾಡಿದ ಎಲ್ಲ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುತ್ತಿವೆ. Praise God. ದೇವರನ್ನು ಸ್ತುತಿಸಿರಿ. Praise God. ದೇವರನ್ನು ಸ್ತುತಿಸಿರಿ. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. All the darknesses are leaving right now. ಎಲ್ಲ ಕತ್ತಲೆಯು ನಿಮ್ಮನ್ನು ಈಗಲೇ ಬಿಟ್ಟು ಹೋಗುತ್ತಿದೆ. Witchcraft powers are leaving right now. ಎಲ್ಲ ಕತ್ತಲೆಯ ಶಕ್ತಿಗಳು ಈಗಲೇ ಬಿಟ್ಟು ಹೋಗುತ್ತಿವೆ. All the chains are being broken by the power of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದಿಂದ ಎಲ್ಲ ಸರಪಳಿಗಳು ಕಳಚಿ ಬೀಳುತ್ತಿವೆ. The Lord is setting you free right now. ಈಗಲೇ ದೇವರು ನಿಮ್ಮನ್ನು ಸ್ವತಂತ್ರರಾಗಿ ಮಾಡುತ್ತಿದ್ದಾನೆ. It is enough you have seen the devil. ಇದುವರೆಗೂ ಸೈತಾನನನ್ನು ನೀವು ನೋಡಿದ್ದು ಸಾಕು. You will see Jesus from now on. ಈಗಿನಿಂದ ನೀವು ಯೇಸುವನ್ನು ನೋಡುವಿರಿ. You will see Jesus from now on. ಇನ್ನು ಮುಂದೆ ನೀವು ಯೇಸುವನ್ನೇ ನೋಡುವಿರಿ. Come on, lift up your voice ಬನ್ನಿರಿ, ನಿಮ್ಮ ಧ್ವನಿ ಎತ್ತಿರಿ. and praise God. ದೇವರನ್ನು ಸ್ತುತಿಸಿರಿ. Praise God. ದೇವರನ್ನು ಸ್ತುತಿಸಿರಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. What a mighty God you are. ನೀನು ಎಂತ ಅದ್ಭುತ ದೇವರು. You are delivering your people, Lord, ನಿನ್ನ ಜನರನ್ನು ನೀನು ಬಿಡುಗಡೆ ಮಾಡುತ್ತಿದ್ದೀಯಾ. from the clutches of the evil spirit. ಎಲ್ಲ ದುರಾತ್ಮನ ಬಂಧನಗಳಿಂದ ಬಿಡುಗಡೆ ಮಾಡುತ್ತಿದ್ದಿ. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. All your past sins are leaving you. ನಿನ್ನ ಎಲ್ಲ ಹಿಂದಿನ ಪಾಪಗಳು ನಿಮ್ಮನ್ನು ಬಿಟ್ಟು ಹೋಗುತ್ತಿವೆ. God's cleansing power is coming upon you. ದೇವರ ಶುದ್ಧೀಕರಿಸುವಿಕೆಯ ಶಕ್ತಿ ನಿಮ್ಮ ಮೇಲೆ ಬರುತ್ತಿದೆ. Thank you, Lord. ಕರ್ತನೇ ವಂದನೆಗಳು. Thank you, Lord. ಕರ್ತನೇ ವಂದನೆಗಳು. Thank you for going with your children, Lord. ನಿನ್ನ ಮಕ್ಕಳೊಂದಿಗೆ ನೀನು ಹೋಗುತ್ತಿರುವುದಕ್ಕಾಗಿ ವಂದನೆಗಳು. I know many of you are having divided family lives. ನಿಮ್ಮಲ್ಲಿ ಅನೇಕರು ವಿಭಾಗಗೊಂಡಂತ ಕುಟುಂಬ ಜೀವಿತ ಹೊಂದಿದ್ದೀರಿ. The Lord is uniting your family. ನಿಮ್ಮ ಕುಟುಂಬವನ್ನು ದೇವರು
ಒಂದಾಗಿ ಮಾಡುತ್ತಿದ್ದಾರೆ. The Lord's hand is coming upon you. ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ. Lord's hand is coming upon you, every family. ನಿಮ್ಮ ಕುಟುಂಬದ ಮೇಲೆ ದೇವರ ಹಸ್ತವು ಇಳಿಯುತ್ತಿದೆ. If your husband, if your wife is beside you, hold on to their hand. ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಪಕ್ಕದಲ್ಲಿ ಇರುವುದಾದರೆ ನಿಮ್ಮ ಕೈಗಳನ್ನು ಹಿಡಿದುಕೊಳ್ಳಿರಿ. The Lord is mindful of blessing your family. ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ಮನಸ್ಸು ಮಾಡಿದ್ದಾರೆ. Hold on to the hands of your children. ನಿಮ್ಮ ಮಕ್ಕಳ ಕೈಗಳನ್ನು ಹಿಡಿದುಕೊಳ್ಳಿರಿ. Hallelujah. Hallelujah. Father, bless each family, Lord. ಪ್ರತಿ ಕುಟುಂಬ ಆಶೀರ್ವಾದ ಮಾಡು ಕರ್ತನೆ. Father, unite them together, Lord. ಕರ್ತನೆ ಅವರೆಲ್ಲರನ್ನು ಒಂದಾಗಿ ಮಾಡು. With the love of God. ದೇವರ ಪ್ರೀತಿಯ ಮೂಲಕ. With the power of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದಿಂದ. Bind their families together, Lord. ಅವರ ಕುಟುಂಬಗಳನ್ನು ಒಟ್ಟಾಗಿ ಕಟ್ಟು ಸ್ವಾಮಿ. Father, let them get back all the love they had lost, Lord. ಅವರು ಕಳೆದುಕೊಂಡಂತ ಎಲ್ಲಾ ಪ್ರೀತಿಯನ್ನು ಹಿಂತಿರುಗಿ ಅವರಿಗೆ ಅನುಗ್ರಹ ಮಾಡು. Let the love of God flow into each member of the family. ಪ್ರತಿ ಕುಟುಂಬ ಸದಸ್ಯರ ಮೇಲೆ ದೇವ ಪ್ರೀತಿ ಅವರ ಮೇಲೆ ಹರಿಯಲಿ. Thank you for blessing each wife and husband and children. ಪ್ರತಿ ಪತಿ ಪತ್ನಿ ಮಕ್ಕಳನ್ನು ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು. Let them begin to love each other from now on. ಇನ್ನು ಮುಂದೆ ಅವರು ಒಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಲಿ. Bind them together, Lord. ಅವರನ್ನು ಒಟ್ಟಾಗಿ ಕಟ್ಟು. No more division. ಮತ್ತೆ ವಿಭಾಗಿತನ ಇರಬಾರದು. Wherever they had gone, ಅವರು ಎಲ್ಲೇ ಹೋದರೂ ಕೂಡ let them come into their lives. ಅವರು ಮತ್ತೆ ತಿರುಗಿ ಬರಲಿ. Let their family life be resurrected by the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ಅವರ ಕುಟುಂಬ ಜೀವಿತ ಪುನರುತ್ಥಾನ ಕಾಣಲಿ. Bring them, Lord. ಅವರನ್ನು ತೆಗೆದುಕೊಂಡು ಬಾ. Bring them, Lord. ಅವರನ್ನು ತೆಗೆದುಕೊಂಡು ಬಾ. And bless each family. ಪ್ರತಿ ಕುಟುಂಬ ಆಶೀರ್ವಾದ ಮಾಡು. Shall we all clap our hands and give glory to God? ಬನ್ನಿ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣವೇ. Thank you, Lord. ಕರ್ತನೇ ವಂದನೆಗಳು. Thank you, Lord. ವಂದನೆಗಳು. You are such a good God. ನೀನು ಅಂತಹ ಒಳ್ಳೆ ದೇವರಾಗಿದೀಯಾ. You are such a loving God. ನೀನು ಪ್ರೀತಿ ಉಳ್ಳ ದೇವರು. Thank you for restoring everything in their life. ಅವರ ಜೀವಿತದಲ್ಲಿ ಎಲ್ಲವೂ ಪುನಃ ಸ್ಥಾಪನೆ ಮಾಡುವುದಕ್ಕಾಗಿ ವಂದನೆಗಳು. Bless them financially and prosper them, Lord. ಆರ್ಥಿಕವಾಗಿ ಅವರನ್ನು ಆಶೀರ್ವದಿಸಿ ಕರ್ತನೇ ನಿನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸು. Thank you, Lord. ಕರ್ತನೇ ವಂದನೆಗಳು. Continue to bless us, O God. ಕರ್ತನೇ ನಮ್ಮನ್ನು ನಿರಂತರವಾಗಿ ಆಶೀರ್ವದಿಸು. Continue to be with us to look upon the beauty of the Lord. ಕರ್ತನ ಸುಂದರತೆಯನ್ನು ನೋಡುವುದಕ್ಕಾಗಿ ನಿರಂತರವೂ ನಮ್ಮೊಂದಿಗಿರು. Thank you, Lord. ಕರ್ತನೇ ವಂದನೆಗಳು. Thank you for beautifying every life. ಪ್ರತಿ ಜೀವನವನ್ನು ಸುಂದರವಾಗಿ ಮಾಡುವುದಕ್ಕಾಗಿ ವಂದನೆ. Thank you, Jesus. ಯೇಸುವೇ ವಂದನೆ.